ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. 40% ಕಮಿಷನ್ ಅನ್ನುವಂತಹ ವಿಚಾರ ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ಸದ್ದು ಮಾಡಿತ್ತು. ಆದರೆ ಈಗ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇರುವಾಗ ಅನ್ಸುತ್ತೆ ಇದೆಲ್ಲವೂ ಕೂಡ ಸತ್ಯ ಅಂತ. ಹಾಗಾದ್ರೆ ಈಗ ಮತ್ತೊಂದು ಹೊಸ ಆರೋಪ ಕೇಳಿ ಬರ್ತಾ ಇದೆ ಸಚಿವರ ಮೇಲೆ. ಏನು ಆರೋಪ, ಯಾವ ರೀತಿಯಾಗಿ? ಹಾಗಾದ್ರೆ ಅದೆಲ್ಲವನ್ನು ಕೂಡ ಮಾತಾಡ್ತಾ ಹೋಗೋಣ. ಅತಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಎಸಗೋದ್ರಲ್ಲಿ ಸರ್ಕಾರ ಎತ್ತಿದ ಕೈ ಅಂತ ಸಾಬೀತು ಮಾಡ್ತಾ ಇದೆ. ಸೊ ಆ ಆರೋಪದ ಇಂಚಿಂಚು ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಟೆಂಡರ್ ಗೋಲ್ಮಾಲ್, ಸಚಿವರಿಗೆ ಕೋಟಿ ಕೋಟಿ. ಏನಿದು ಟೆಂಡರ್? ಯಾವ ಟೆಂಡರ್? ಎಷ್ಟು ಕೋಟಿಗೆ ಕರೆದಿದ್ರು, ಬಿಡ್ ಮಾಡಿದ್ರು, ತದನಂತರದಲ್ಲಿ ಇವ್ರ ಜೇಬಿಗೆ ಹೋಗಿದ್ದೆಷ್ಟು, ಸರ್ಕಾರಕ್ಕೆ ಹೋಗಿದ್ದೆಷ್ಟು, ಅನೇಕ ವಿಚಾರಗಳು ಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕಂತಂದ್ರೆ ಸಚಿವರ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇದೆ. ಅಕ್ರಮ ಎಸಗಿದ್ರ ಮಿನಿಸ್ಟರ್ ಅಶ್ವಥ್ ನಾರಾಯಣ್. ಸಚಿವರ ವಿರುದ್ಧ ಕೇಳಿ ಬಂದಿದೆ ಗಂಭೀರ ಆರೋಪ. ಅಕ್ರಮವಾಗಿ ಟೆಂಡರ್ ನೀಡಿದ್ರ ಅಶ್ವಥ್ ನಾರಾಯಣ್. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಟೆಂಡರ್ ಇದು. ಕಮಿಷನ್ ಹೆಚ್ಚು ಪಡೆಯೋದಕ್ಕೆ ಅಕ್ರಮವಾಗಿ ಟೆಂಡರ್ ಕರೆದಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಅಕ್ರಮ ಎಸಗದ್ರ ಮಿನಿಸ್ಟರ್ ಅಶ್ವಥ್ ನಾರಾಯಣ್. ಇತ್ತೀಚೆಗಷ್ಟೇ PSA ಅಕ್ರಮ ನೇಮಕಾತಿ ವಿಚಾರದಲ್ಲೂ ಕೂಡ ಇವರ ಹೆಸರು ತಳಕು ಹಾಕೊಂಡಿತ್ತು. ಈಗ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಹೊರಬರ್ತಾ ಇದೆ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಟೆಂಡರ್ ಇದು. ಈ ಟೆಂಡರ್ ಅನ್ನ ಅಕ್ರಮವಾಗಿ ನೀಡಿದ್ದಾರೆ. ಯಾವ ತರ? ಹೆಚ್ಚು ಕಮಿಷನ್ ಪಡೆಯೋದಕ್ಕೆ ಈ ಅಕ್ರಮ ಟೆಂಡರ್ ಅಂದ್ರೆ 17 ಕೋಟಿ ಅನುಮೋದನೆ ಇದ್ರೂ ಕೂಡ 21 ಕೋಟಿಗೆ ಟೆಂಡರ್ ಕೊಟ್ಟಿದ್ದಾರೆ. ಅಶ್ವಥ್ ನಾರಾಯಣ್ ವಿರುದ್ಧ AAP ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಈಗ ಮೊದಲ ಟೆಂಡರ್ ನಲ್ಲಿ ಇಂಟೆಲೆಕ್ಟ್ ಸಿಸ್ಟಮ್ಸ್ ಅನರ್ಹ ಅಂತ ಕೊಡ್ತಾರೆ. ಮೊದಲು ಒಂದು ಟೆಂಡರ್ ಕರೀತಾರೆ, ಅದಾದ್ಮೇಲೆ ಒಂದು ಅನರ್ಹಗೊಳಿಸ್ತಾರೆ, ಇದು ಎಲಿಜಿಬಲ್ ಇಲ್ಲ ಅಂತೇಳಿ. 2 ತಿಂಗಳ ಒಳಗೆ ಸುಳ್ಳು ದಾಖಲೆ ನೀಡಿ ಟೆಂಡರ್ ಕರೀತಾರೆ. 22 ಕೋಟಿಯ ನಕಲಿ ದಾಖಲೆಯನ್ನ ನೀಡಿ ಗೋಲ್ಮಾಲ್ ಮಾಡಲಾಗಿದೆ. ಹಾಗಾದ್ರೆ ಏನಿದು ಟೆಂಡರ್ ಗೋಲ್ಮಾಲ್? ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಲ್ಲಿ ಗೋಲ್ಮಾಲ್ ಆಗಿದೆ. ಸರ್ಕಾರಕ್ಕೆ ಕಮಿಷನ್ ಹೆಚ್ಚು ಪಡೆಯೋದಕ್ಕೆ ರೀಟೆಂಡರ್ ಮಾಡಿದ್ದಾರೆ. 17 ಕೋಟಿ ಅನುಮೋದನೆ ಇದ್ರೂ ಬಿಡ್ ಬಂದಿದ್ದು 21 ಕೋಟಿಗೆ. ಸಿಂಗಲ್ ಟೆಂಡರ್ಗೆ ಕೊಡೋದಕ್ಕಾಗಲ್ಲ ಅಂತ ಟೆಂಡರ್ ಕ್ಯಾನ್ಸಲ್ ಆಗುತ್ತೆ. ಇಂಟೆಲೆಕ್ಟ್ ಸಿಸ್ಟಮ್ಸ್ ಕಂಪನಿ ಮೊದಲ ಟೆಂಡರ್ನಲ್ಲಿ ಡಿಸ್ಕ್ವಾಲಿಫೈ ಆಗುತ್ತೆ. 2 ತಿಂಗಳ ಒಳಗೆ ಸುಳ್ಳು ದಾಖಲೆ ನೀಡಿ 33 ಕೋಟಿ ದಾಖಲೆ ಕೊಡ್ತಾರೆ. 33 ಕೋಟಿಯ ಬಿಸ್ನೆಸ್ ಮಾಡಿದ್ದೀವಿ ಅಂತ ಕಂಪನಿ ಹೇಳ್ಕೊಳ್ಳುತ್ತೆ. ಯಾಕಂತಂದ್ರೆ ಕಂಪನಿಯ ಒಂದು ಗುಡ್ ವಿಲ್ ಅನ್ನು ಕೂಡ ಪರಿಶೀಲನೆ ಮಾಡಬೇಕು. ಯಾವುದೇ ಒಂದು ಟೆಂಡರ್ ಕೊಡೋದಕ್ಕಿಂತ ಮುಂಚೆ ಯಾವುದೋ ಹೊಸದಾಗಿ ಹೆಸರು ಇಲ್ಲದೆ ಇರುವಂತಹ ಕಂಪನಿಗೆ ಯಾವುದೇ ಟೆಂಡರ್ ಕೋಟಿ ವ್ಯವಹಾರವನ್ನು ಕೊಡೋದಕ್ಕಾಗೋದೇ ಇಲ್ಲ. ಆ ಕಂಪನಿ ಎಷ್ಟು ವ್ಯವಹಾರ ಮಾಡಿದೆ, ಎಷ್ಟು ಡೀಲ್ಗಳನ್ನು ಅಂದರೆ ಎಷ್ಟು ಟೆಂಡರ್ಗಳನ್ನು ಮುಗಿಸಿದೆ, ಇದೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. IT ಕಂಪನಿ ಹಾರ್ಡ್ವೇರ್ ವಸ್ತುಗಳ ಖರೀದಿಯ ನಕಲಿ ದಾಖಲೆ ಕೊಟ್ಟಿದ್ದಾರೆ. 33 ಕೋಟಿಯಷ್ಟು ಸಾಮಗ್ರಿ ಖರೀದಿ ಮಾಡಿರುವಂತಹ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಯಾವುದೇ ಅನುಭವ ಇಲ್ಲದ ಕಂಪನಿಗೆ ಟೆಂಡರ್ ನೀಡಲಾಗಿದೆ. ಲ್ಯಾಪ್ಟಾಪ್ ಸ್ಕ್ಯಾಂಡಲ್ನಲ್ಲೂ ಕೂಡ ಇದೇ ಕಂಪನಿ ಭಾಗಿಯಾಗಿತ್ತು. ಸೊ ಇದು ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದಷ್ಟು ಡೀಟೇಲ್ಸ್. ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೂಡ ನಾವು ನೋಡ್ತಾ ಹೋಗೋಣ, ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಥವಾ ಈ ಗೋಲ್ಮಾಲ್ಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. I am having a foundation by name Sri Vishwa Mahayogi Vemana Foundation. It is a non-political, non-religious, non-secular organization. We are not either pro or against any political parties like that. Whatever the subject to my press meet is similar to that of people. But here, ಅದೆಲ್ಲ ನಿಜ. ನಾನು ಡಿಸೆಂಬರ್ ಅವ್ರ ಫಸ್ಟ್ ಟೆಂಡರು ಸೆಕೆಂಡ್ ಟೆಂಡರ್ ಕರೆದ್ರಲ್ಲ, ಆ ಟೈಮಿಂದ ನಾನು ಇಲ್ಲಿ ಇಂಟೆಲೆಕ್ಟ್ ಸಿಸ್ಟಮ್ಸ್ ಅವ್ರ ಬಗ್ಗೆ, ಮಿಕ್ಕಿದವ್ರ ಬಗ್ಗೆ, ರಮೇಶ್ ಬಿಲ್ಡಿಂಗ್ ಸೆಕ್ರೆಟರಿಗೂ, ಆಯುಕ್ತರು, ಜೋಶಿ ಮೇಡಮು, ಮತ್ತು ಅವರು ಸೆಲ್ವಕುಮಾರು, ಮಿಕ್ಕಿದವ್ರಿಗೆಲ್ಲೂ ಇನ್ನು ಅಡ್ವಾನ್ಸ್ ಆಗಿ ಈ ಥರ ಇಂಥ ಸಂಘ ಸಂಸ್ಥೆಯನ್ನು ಇಟ್ ಈಸ್ ಎ ಫೇಕು, ಒಂದು ಎಲಿಜಿಬಿಲಿಟಿ ಇಲ್ಲ, ಟೆಂಡರ್ ನಾರ್ಮ್ಸ್ ಪ್ರಕಾರ ಇದಿಲ್ಲ ಅಂತ ನಾನು ಮೊದಲನೇ ಎಲ್ಲಾನು ಮೆಮೊರಾಂಡಮ್ಸ್ ಕೊಟ್ಟಿದ್ದೀನಿ.
ಕೊಟ್ಟು ಫಾಲೋ ಅಪ್ ಮಾಡಿ RTI ಹಾಕೋದನ್ನು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭಿಸ್ತಾ ಹೋಗೋಣ. ನನ್ನ ಜೊತೆಗೆ ಅತಿಥಿಗಳು, ಜೊತೆಗೆ ಆರೋಪ ಮಾಡಿರುವಂತಹ ಶ್ರೀನಿವಾಸ್ ರೆಡ್ಡಿ ಅವರು ಸ್ವತಃ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಸಾಮಾಜಿಕ ಹೋರಾಟಗಾರರು. ನಮಸ್ಕಾರ ಶ್ರೀನಿವಾಸ್ ರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಶ್ರೀನಿವಾಸ ರೆಡ್ಡಿ ಅಂತ, ಪ್ರೆಸಿಡೆಂಟು ಶ್ರೀ ಶ್ರೀ ವಿಶ್ವ ಮಹಾಯೋಗ ವೇಮನ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ನಡೆಸ್ತಾ ಇದ್ದೀನಿ. ಇಟ್ ಈಸ್ ಅ ನಾನ್ ಪೊಲಿಟಿಕಲ್, ನಾನ್ ಪ್ರಾಫಿಟ್, ನಾನ್ ಆರ್ಗನೈಸೇಷನ್. ಓಕೆ, ಫೈನ್. ನಾನು ಮಾತಾಡ್ತಾ ಹೋಗ್ತೀನಿ. ನಾನು ಪ್ರಶ್ನೆ ಕೇಳಿದಾಗ ನೀವು ಉತ್ತರವನ್ನ ಕೊಟ್ಟರೆ ಸಾಕು. ಥ್ಯಾಂಕ್ ಯು ಸೋ ಮಚ್. ಜಗದೀಶ್ ವಿ ಸದಮ್ ಇದ್ದಾರೆ, AAP ಮುಖಂಡರು. ನಮಸ್ಕಾರ ಜಗದೀಶ್ ಅವರೇ, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ. ಎಸ್, ಅದ್ರ ಜೊತೆಗೆ ಬಿಜೆಪಿಯ ವಕ್ತಾರರಾದಂತಹ ವಿಜಯ್ ಪ್ರಸಾದ್ ಇದ್ದಾರೆ, ಜೊತೆಗೆ ಕಾಂಗ್ರೆಸ್ ಮುಖಂಡರಾದಂತಹ ಅಹಮದ್ ಇದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ. ಓಕೆ, ಎಸ್. ಮೊದಲಿಗೆ ಆರೋಪ ಮಾಡಿರುವಂತಹ ಶ್ರೀನಿವಾಸ್ ರೆಡ್ಡಿ ಅವರು ಇಲ್ಲೇ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ನಾನು ನಿಮ್ಮ ರಿಯಾಕ್ಷನ್ ಕೇಳ್ತೀನಿ. ಏನು ಶ್ರೀನಿವಾಸ್ ರೆಡ್ಡಿ ಅವರೇ, ಈಗ ನೀವು ಇದೆಲ್ಲ ಆರೋಪ ಮಾಡ್ತಾ ಇದ್ದೀರಲ್ಲ, ಇದು ಗೊತ್ತಾಗಿದ್ದು ಯಾವಾಗ? ಯಾಕೆ ಬಹಿರಂಗ ಇವಾಗ ಮಾಡ್ತಾ ಇದ್ದೀರಿ? ನಾನು ಇವಾಗ ಮಾಡ್ತಾ ಇಲ್ಲಮ್ಮ, ನನಗೆ ಗೊತ್ತಾಗಿದ್ದು ಸೆಕೆಂಡ್ ಟೆಂಡರ್ ಕಾಲ್ಫರ್ ಮಾಡಿದ್ರಲ್ಲ ಆವಾಗೇ ಗೊತ್ತಾಯಿತು. ನಾನು ಫಸ್ಟ್ ಟೆಂಡರ್ ಕ್ಯಾನ್ಸಲೇಷನ್ ಆಗಿ ಸೆಕೆಂಡ್ ಟೆಂಡರ್ ಇದು ಪ್ರಾಸೆಸ್ ಟೈಮಲ್ಲೇ ನಾನು ಎಲ್ಲ ಇದು ಇಂಟಿಲೆಕ್ಟ್ ಸಿಸ್ಟಮ್ಮು ಇಲ್ಲಿ ಏನಾಗಿದೆ ಏನು ಎತ್ತ ಅನ್ನೋದು 24/12/2021 ದಾದನ್ನು ಕಮಿಷನರ್ ಜ್ಯೋತಿ ಮೇಡಮ್ ಇದ್ರು ಅವಾಗ. ಯಾವಾಗ? 24/12/2021 ಇದು ಟೆಂಡರ್ ಎಲ್ಲ ಇದಾಗಿ ಫೈನಲ್ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನಮ್ಗೆ, ಯಾಕಂದರೆ ಈ ಇಂಟಿಲೆಕ್ಟ್ ಸಿಸ್ಟಮ್ಸ್ ಅವ್ರ ಬಗ್ಗೆ ನಾವು ಮುಂಚೆ ನಮ್ಗೆ ಗೊತ್ತಿತ್ತು. ಇದು ಲ್ಯಾಪ್ಟಾಪ್ಸ್ ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ಸಿದ್ದರಾಮಯ್ಯ ಮಿಕ್ಕಿದ ಅಪೋಸಿಷನ್ ಅವರು ಸ್ಟ್ರಾಂಗ್ ಆಗಿ ಇದು ಮಾಡಿದ್ರು. ಆದರೂ ಏನೋ ಅದೇ ಮಾಡ್ಕೊಂಡ್ರು ಹೋದ್ರು, ಅದು ಇದು ಆಯಿತು. ಇದು ಏನು ಇಲ್ಲಿ ನಾನು ಬಂದು ಇಲ್ಲಿ ಇದು 40% 50% ಅಲಿಗೇಷನ್ಸು, ಇನ್ನೊಂದು ಕಿಡ್ ಬ್ರೋಕರ್, ಅದು ಬಗ್ಗೆ ನನ್ನದು ಅಲ್ಲ ಇಲ್ಲಿ ಸಬ್ಜೆಕ್ಟು. ನಾನು ಇನ್ ಟೈಮು ಗೌರ್ಮೆಂಟ್ಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ಆಯುಕ್ತರಿಗೆ ಜ್ಯೋತಿ, ದೆನ್ ಶಿ ವಾಸ್ ದಿ IAS ಜ್ಯೋತಿ ಕಮಿಷನರು, ಡೈರೆಕ್ಟರ್ ಒಬ್ಬರು ಇದ್ದರು, ಸೆಲ್ವಕುಮಾರು ಇವರು ಇದ್ದರು, ಎಲ್ಲಿ MS ಬಿಲ್ಡಿಂಗಲ್ಲಿ. ನಾನು ಎಲ್ಲನೂ ಕೂಲಂಕುಷವಾಗಿ ಡೀಟೇಲ್ಡಾಗಿ ಆ್ಯಪ್ ಅವ್ರೇನು ಮಾತಾಡ್ತಾ ಇದ್ದಾರೆ, ಬೇರೆಯವರು ಏನು ಮಾತಾಡ್ತಾ ಇದ್ದಾರೆ, ಎಲ್ಲನೂ ಇದು ಸೇಮ್ ನಂದೇ ಇದು ಸಬ್ಜೆಕ್ಟ್ ಸೇಮ್ ಡೀಟೇಲ್ಡಾಗಿ ಓದಿದ್ರೆ. ನನ್ನ ಡಿಪಾರ್ಟ್ಮೆಂಟ್ಗೆ ಈಗ ಎಲ್ಲರೂ ಏನು ಮಾಡ್ತಾರೆ, ಇಮಿಡಿಯೇಟ್ ಬರೋದು, ಏನೋ ಪ್ರೆಸ್ ಮೀಟ್ ಮಾಡೋದು, ಏನಾದರೂ ಪಬ್ಲಿಸಿಟಿಗೋ ಇನ್ನೊಂದಿಗೋ ಮತ್ತೊಂದಿಗೋ ಇನ್ನೊಂದು ಮಾಡ್ತಾರೆ. ಕೆಲವರು ಇಮಿಡಿಯೇಟ್ ಕೋರ್ಟ್ ಅಪ್ರೋಚ್ ಮಾಡ್ತಾರೆ. ಕೋರ್ಟ್ಗೆ ಅಪ್ರೋಚ್ ಮಾಡೋಕ್ಕೆ ಮುಂಚೆ ಡಿಪಾರ್ಟ್ಮೆಂಟ್ಸ್ ಇದೆ, ಹೈಯರ್ ಅಥಾರಿಟೀಸ್ ಇದ್ದಾರೆ ಅಂತ ನಾನು ಎಲ್ಲರಿಗೂ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಓಕೆ, ಫೈನ್. ನಾನು ಮಾತಾಡ್ತಾ ಹೋಗ್ತೀನಿ ಅದ್ರ ಬಗ್ಗೆ. ಓಕೆ, ಏನು ಹೇಳ್ತೀರಿ ಜಗದೀಶ್ ಅವರೇ? ಈಗ ನೀವು ಕೂಡ ಪ್ರೆಸ್ ಮೀಟ್ ಕರೆದು ಈಗ ಒಂದು ದೊಡ್ಡ ಆರೋಪವನ್ನ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಪಕ್ಷದ ಕಡೆಯಿಂದಲೂ ಕೂಡ. ಯಾವ ರೀತಿಯಾಗಿ ತೆಗೆದುಕೊಂಡಿದ್ದೀರಿ ಈ ಪ್ರಕರಣವನ್ನ, ಹೇಗೆ ಅಂತ? ಕಳೆದ 3 ದಿವಸಗಳ ಹಿಂದ್ಗಡೆ ನಾವು ಇದನ್ನು, ಈ ಬಹುಕೋಟಿ ಸ್ಕ್ಯಾಮ್ನ ನಾವು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಬಹಿರಂಗಪಡಿಸಿದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ನಾವು ಸಹ ಕೊಟ್ಟಿದ್ದೀವಿ. ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣ ಅವರು ಮಂತ್ರಿಗಳು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋ ಸಮಯದಲ್ಲಿ ಆಮ್ ಆದ್ಮಿ ಪಕ್ಷದವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಲ್ಲ. ನಾನು 5.5 ಕೋಟಿ ಈ ಟೆಂಡರಲ್ಲಿ ಉಳಿಸಿದ್ದೀನಿ ಅನ್ನೋ ಸ್ಟೇಟ್ಮೆಂಟು ಕೊಡೋ ಮೂಲಕ ಈ ಜನತೆಗೆ ಈ ತಾವು ಮಾಡಿರೋ ಅವ್ಯವಹಾರನ ಮುಚ್ಚಾಕಕ್ಕೆ ಏನು ಬೇಕೋ ಆ ರೀತಿಯ ಒಂದು ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ. ಆಮ್ ಆದ್ಮಿ ಪಕ್ಷದವ್ರಿಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಥರದಲ್ಲಿ ಅವರು ಒಂದು ಮಾತಾಡಿದ್ದಾರೆ. ಆದರೆ ನಾನು ಮಂತ್ರಿಗಳಿಗೆ ಹೇಳಕ್ಕೆ ಬಯಸ್ತೀನಿ, ನೀವು 5.5 ಕೋಟಿ ಉಳಿತಾಯ ಮಾಡಿರೋದು ನೀವೇನು ನಿಮ್ಮ ಮನೆಯಿಂದ ಉಳಿತಾಯ ಮಾಡಿಲ್ಲ. ನೀವು ಏನು 2021ರಲ್ಲಿ ಕ್ಯಾಬಿನೆಟ್ ಅಪ್ರೂವಲ್ ಆಯಿತು, ಅಪ್ರೂವಲ್ ಆಗಿದೆ 17.18 ಕೋಟಿಗೆ. ಅದನ್ನು ನೀವು 22 ಕೋಟಿಗೆ ನಿಮ್ಮ ಇಲಾಖೆಯವರೇ ಅದನ್ನು ಎಸ್ಟಿಮೇಷನ್ ಮಾಡಿ ಅದರಲ್ಲಿ ಸಿಂಗಲ್ ಬಿಡ್ ಬಂದಿದ್ದಕ್ಕೆ ಕ್ಯಾನ್ಸಲ್ ಆಗಿರೋದೇ ಹೊರತು ಅದರಲ್ಲಿ ನಿಮ್ಮ ಶ್ರೇಯ ಏನೂ ಇಲ್ಲ. ಕ್ಯಾಬಿನೆಟ್ ಅಪ್ರೂವಲ್ 5.5 ಕೋಟಿಗೆ ಇವರು ಎಸ್ಟಿಮೇಷನ್ ಮಾಡಿದ್ದು ಅದು ಬಂದು ಸಂಪೂರ್ಣವಾಗಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಿರೋದು. ಇವ್ರು ಯಾವುದೂ 5.5 ಕೋಟಿ ಉಳಿತಾಯ ಮಾಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಮಂತ್ರಿಗಳು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇರೋದು ಒಂದೇ, ಇವತ್ತು ಏನು ಈ ಕಂಪನಿ ಬೋಗಸ್ ಕಂಪನಿ ಅಂತ ಏನಿದೆ, ಅವರು ಸಪ್ಲೈ ಮಾಡಿರೋದು ಬರೀ 5 ಲಕ್ಷದ ಸಾಮಗ್ರಿಗಳು. ಅದು ನಿಮಗೆ GST ರೆಕಾರ್ಡ್ಸ್ ನಮ್ಮ ಹತ್ರ ಇದೆ, GST ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಮಂತ್ರಿಗಳು ಮಾತಾಡಬೇಕು. ಈ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಇವರು ಒಂದು ಫೇಕ್ ಡಾಕ್ಯುಮೆಂಟಲ್ಲಿ 20 ಕೋಟಿ ಸಾಮಗ್ರಿಗಳನ್ನ ಸಪ್ಲೈ ಮಾಡಿದ್ದೀವಿ ಅಂತ ಹೇಳ್ತಾರೆ, ಇನ್ನೊಂದರಲ್ಲಿ 11 ಕೋಟಿ ಸಾಮಗ್ರಿನ ಸಪ್ಲೈ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಪೂರಕವಾಗಿ ಆ ಬೋಗಸ್ ಕಂಪ್ನಿಗೆ ನೀವು ಸಹಾಯ ಮಾಡಿ ಅವ್ರಿಗೆ ಟೆಂಡರ್
ಬರುವ ರೀತಿಯಲ್ಲಿ ಒಂದು 17 ಕೋಟಿಯಷ್ಟು ಪರಿಕರಗಳನ್ನ ನೀವು ಸಪ್ಲೈ ಮಾಡೋ ರೀತಿಯಲ್ಲಿ ನೀವು ನೋಡಿದ್ದೀರಾ ಅಂತ ಹೇಳಿದ್ರೆ ಆ ಕಂಪ್ನಿಗೂ ನಿಮ್ಗೂ ಏನ್ ಸಂಬಂಧ Okay, ಇದೆ? okay, fine. ನಿಮ್ಮ ಅಧಿಕಾರ Fine. ದುರ್ಬಳಕೆ, Yes. ನಿಮ್ಮ ಸ್ವಜನ ಪಕ್ಷಪಾತ, ಸಂಪೂರ್ಣವಾಗಿ ನಿಮ್ಮ ಭ್ರಷ್ಟಾಚಾರ ಈ ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇದೆ. ಹೇಗೆ ನೀವು ಆ ಕಂಪ್ನಿಗೆ ನೀವು ಓಕೆ ನಾನು ತಾಂತ್ರಿಕ ಅನುಮೋದನೆಯನ್ನು ಮಾತಾಡ್ತೀನಿ. ಕೊಟ್ಟಿದ್ದೀರಾ? ಅಹಮದ್ ಸರ್ ಇದು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸ್ಕೋಣ. ಅಹಮದ್ ಸರ್ ಏನು ಹೇಳ್ತೀರಿ? ಈಗ ಒಂದ್ ಕಡೆ ಆರೋಪಗಳನ್ನು ಕೇಳ್ಕೊಂಡು ನಂತರದಲ್ಲಿ ವಿಜಯ್ ಅವ್ರನ್ನ ನಾನು ಮಾತಾಡ್ಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ದೊಡ್ಡ ಆರೋಪ ಒಂದು ಭ್ರಷ್ಟಾಚಾರ ಅಥವಾ ಒಂದು ಕಂಪನಿಗೆ ಒಂದು ಟೆಂಡರ್ ಕೊಡೋಕ್ಕೂ ಮುನ್ನ ಒಂದು ಸಾಮಾನ್ಯವಾದಂತಹ ಜ್ಞಾನ ಚಿಕ್ಕ ಮಕ್ಕಳಿಗೂ ಗೊತ್ತಿರುತ್ತೆ. ಆ ಕಂಪನಿಯ ಗುಡ್ ವಿಲ್ ಏನು, ಎಷ್ಟು ಇದುವರೆಗೂ ಟೆಂಡರ್ಗಳನ್ನು ಮಾಡಿದ್ದಾರೆ, ಅವರು ಎಷ್ಟು ವರ್ಕನ್ನು ಪೂರೈಸಿದ್ದಾರೆ, ಸೊ ಎಷ್ಟು ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ ಈ ಹಿಂದೆ ಅನ್ನೋದು. ಆದರೆ ಯಾವುದೋ ಒಂದು ಹೊಸ ಕಂಪನಿಗೆ ಅಥವಾ ಯಾವುದೇ ಗುಡ್ ವಿಲ್ ಇಲ್ಲದೆ ಇರುವಂತಹ ಒಂದು ಕಂಪನಿಗೆ ಕೋಟಿ ಟೆಂಡರ್ ಕೊಡೋದಕ್ಕೆ ಸಾಧ್ಯ ಆಗತ್ತಾ? ನಂದ ಈಗ ಉತ್ತರ. ಅಹಮದ್ ಸರ್ ಹೇಳಿ, ಕೇಳಿಸ್ತಿದ್ಯಾ? ಹಲೋ, ಹಾ, ನಿಮಗೆ ಪ್ರಶ್ನೆ. ನನಗೆ ಈಗ ಒಂದು ಮುಖ್ಯವಾದಂತ ವಿಚಾರ, ಇಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ತಾಂತ್ರಿಕ ಅನುಮೋದನೆ ಪಡಿತಕ್ಕಂಥ ಸಂದರ್ಭದಲ್ಲಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಅದನ್ನ ಇವರಿಗೆ ತಾಂತ್ರಿಕ ಅರ್ಹತೆ ಇಲ್ಲ ಅಂತಕ್ಕಂಥದ್ದು ವಜಾ ಆಗಿರ್ತಕ್ಕಂಥದ್ದು ಇದೆ ರೆಕಾರ್ಡ್ ಅಲ್ಲಿ. ಬಹಳ ಮುಖ್ಯವಾಗಿ ಈ ದಾಖಲಾತಿಗಳನ್ನ ಉಂಟು ಮಾಡಿಕೊಂಡು ಮಾಡಿದಾರಲ್ಲ, ಅಲ್ಲಿಗೆ ಫ್ರಮ್ ದಿ ಬಿಗಿನಿಂಗ್ ಇಟ್ ವಾಸ್ ವೆಲ್ ಪ್ಲಾನ್ಡ್. ಈಗ ಮೊದಲನೇ ಹಂತದಲ್ಲಿ ಇದು ಅವ್ರಿಗೇನಾಗಿದೆ, ತಾಂತ್ರಿಕವಾಗಿ ಇವ್ರಿಗೆ ಅರ್ಹತೆ ಇಲ್ಲ ಅಂತಕ್ಕಂಥದ್ದನ್ನ ಇಟ್ಟು ವಜಾ ಮಾಡಿದ್ದಾರೆ. ಅದಕ್ಕೋಸ್ಕರ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಮಾಡಿದ್ದಾರೆ ಅಂತ ಆದಾಗ ಇದೊಂದು ಬಹಳ ಗಂಭೀರವಾದ ವಿಚಾರ ಅಲ್ವೇ? ಹಾಗಾಗಿ ಇವತ್ತು ರಾಜಕಾರಣ ಅಂತಕ್ಕಂಥದ್ದು ಏನಾಗಿದೆ, ನಾವು ಜನಕ್ಕೆ ಉತ್ತರದಾಯಿತ್ವ ಇದ್ದೀವಿ, ಜನಕ್ಕೆ ಉತ್ತರ ಕೊಡ್ಬೇಕು, ನಮ್ಮ ಆತ್ಮಸಾಕ್ಷಿಗೆ ಉತ್ತರ ಕೊಡ್ಬೇಕು ಅಂತಕ್ಕಂಥದ್ದು ಇಲ್ಲ ಇವತ್ತು. ಇವರು ಬರೀ ಚುನಾವಣೆ ಗೆಲ್ತಕ್ಕಂಥದ್ದು, ಚುನಾವಣೆಯನ್ನು ಹಣದ ಶಕ್ತಿ ಮೂಲಕ ಮಾಡ್ತಕ್ಕಂಥದ್ದನ್ನ ಮಾಡ್ಕೊಂಡಿದ್ದಾರೆ. ಅದರ ಪ್ರತಿಫಲ ಇದು. ಹಾಗಾಗಿ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು ಅಂತಂತ ಹೇಳಿದ್ರೆ ಅವ್ರು ಯಾರು ಮಂತ್ರಿಗಳಿದ್ದಾರೆ ಅವ್ರು ರಾಜೀನಾಮೆ ಕೊಡ್ಬೇಕು ಮೊದಲು. ಯಾಕಂತ ಹೇಳಿದ್ರೆ ಇಲ್ಲಿ IPC ಕಲಂ ಬರ್ತದೆ, ಫೋರ್ಜರಿ ಮಾಡಿರ್ತಕ್ಕಂಥ ಸೃಷ್ಟಿತ ದಾಖಲಾತಿಗಳನ್ನ ಮಾಡಿದೆ. ಮತ್ ನಾನು ಈ ಹಗರಣವನ್ನ ಬಯಲಿಗೆಳೆದಂತ ಆಮ್ ಆದ್ಮಿ ಪಕ್ಷದವ್ರನ್ನು ಕೂಡ ನಾನು ಅಭಿನಂದನೆ ಮಾಡ್ತೀನಿ. ಓಕೆ, ಫೈನ್. ಎಸ್, ವಿಜಯ್ ಪ್ರಸಾದ್ ಅವರೇ, ಈಗ ಇಷ್ಟು ವಿಚಾರವನ್ನ ನೀವು ಕೇಳಿಸ್ಕೊಂಡ್ರಿ, ಇಷ್ಟು ಪ್ರಕಾರಗಳನ್ನು ಕೂಡ ಕೇಳಿಸ್ಕೊಂಡ್ರಿ, ಏನು ಹೇಳ್ತೀರಿ? ಸಮರ್ಥನೆ ಕೊಟ್ಕೊಳ್ತೀರಾ? ಯಾವ ರೀತಿಯಾಗಿ ಉತ್ತರ ಕೊಡ್ತೀರಿ ನೀವು? ನೋಡಿ, ಜಿ ಕನ್ನಡದ ವಾಹಿನಿ ಮೂಲಕ ಆಯ್ತಾ, ನಾನು ನಮ್ಮ ಸನ್ಮಾನ್ಯ ಶಾಸಕರಿಗೆ ಆಮೇಲೆ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದ್ರೆ ಇವತ್ತಿನ ದಿವಸ ಅವರು ಸರ್ಕಾರದ ಹೊರೆ ಕಡಿಮೆ ಮಾಡಿದ್ದಾರೆ. 5.7 ನೀವು ಅದು ಪ್ರಶ್ನೆ ಕೇಳಿ ನೀವು ಅವ್ರ ಹತ್ರ ಅದೆಲ್ಲ ಅಭಿನಂದನೆ ನೀವು ಅಭಿನಂದನೆ ಅಲ್ಲಿ ಮಾಡಿ ಅಂತ ಇದನ್ನ ಹೇಳಿ ಚಾನ್ಸ್ ಕೊಟ್ಟಿದ್ದಾರೆ. ಮಾತಾಡ್ತಾ ಇದ್ದೀನಿ, ನಾನು ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ. ನೀವು ಪ್ರಿಸೈಸ್ ಟೈಮ್ ಹೋಗ್ತದೆ ಬ್ರದರ್, ಜನ ನೋಡ್ತಾ ಇದಾರೆ. ಅಲ್ಲ, ನಾನ್ ಕೇಳೋದು ಅವರು ಜಗದೀಶ್ ಅವರು ನನಗೆ ಪ್ರಶ್ನೆ ಕೇಳಿದ್ದಾರೆ, ನಾನು ಅವರ ಕೊಡ್ತಾ ಇದ್ದೇನೆ. ಜನ ನೋಡ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ, ಜನ ಕೇಳಿಸ್ಕೊಳ್ಳಿ ಅಂತಾನೆ ಹೇಳ್ತಾರೆ. ನನಗೆ ನಿಮ್ಮ ಅಭ್ಯಂತರ ಬೇಡ, ಆಯ್ತಾ? ದಯವಿಟ್ಟು ಸ್ವಲ್ಪ ಇದಿರ್ಲಿ, ತಾಳ್ಮೆ ಇರ್ಲಿ. ಸರ್ಕಾರದ ಬೊಕ್ಕಸಕ್ಕೆ 5.27 ಕೋಟಿ ಹೊರೆ ಕಡಿಮೆ ಮಾಡಿದ್ದಾರೆ ಅಂತಂದ್ರೆ ಅದು ಏನು? ಜನಗಳ ತೆರಿಗೆ ಹಣವನ್ನ ಅವರು ಲೂಟಿ ಮಾಡ್ತೇನೆ, ಆಯ್ತಾ? ಇವತ್ತಿನ ದಿವಸ ಸರ್ಕಾರದ ಹೊರನ್ನು ಕಡಿಮೆ ಮಾಡಿದ್ದಾರೆ, ಆಯ್ತಾ? ಇವ್ರಿಗೆ ಈ ಸಂದರ್ಭದಲ್ಲಿ ಈ ಆಮ್ ಆದ್ಮಿ ಪಕ್ಷ ಆಮೇಲೆ ಈ ಪಕ್ಷ ಏನ್ ಮಾಡ್ಬೇಕಾಗಿತ್ತು, ನಮ್ಮ ಸರ್ಕಾರನ ಆಮೇಲೆ ಅಶ್ವಥ್ ನಾರಾಯಣ ಅವರನ್ನ ಅಭಿನಂದಿಸಬೇಕಾಗಿತ್ತು. ಈಗ ಆದ್ರೆ ಏನ್ ಮಾಡ್ತಾ ಇದ್ರು ಇವರು? ಮೊಸರಲ್ಲಿ ಕಲ್ಲು ಹುಡುಕೋ ವಿಜಯ್ ಪ್ರಸಾದ್ ಅವರೇ, ಯಾವ ರೀತಿ ಉಳಿಸಿದ್ದಾರೆ ದಯವಿಟ್ಟು ಸ್ವಲ್ಪ. ವಿಜಯ್ ಪ್ರಸಾದ್ ಅವರೇ, ಈಗ ವಿಜಯ್ ಪ್ರಸಾದ್ ಅವರೇ, ನೀವು ಒಬ್ಬರೇ ಬುದ್ಧಿವಂತರು ಅಂತ ತಿಳ್ಕೊಬೇಡ್ರಿ. ನೀವು ಒಬ್ಬರೇ ಬುದ್ಧಿವಂತರು ಅಂತ ತಿಳ್ಕೊಬೇಡ್ರಿ. ಅವ್ರದ್ದು ಏನ್ರಿ ಪ್ರಶ್ನೆ ಜಗದೀಶ್
ಜಗದೀಶ್ ನನಗೆ ನೀವು ಚಾನ್ಸ್ ಕೊಟ್ಟಿದ್ದೀರಾ, ನಾನ್ ಮಾತಾಡ್ಬೇಕು. ಚಾನ್ಸ್ ಅಲ್ಲ ರೀ, ನೀವೇನೇನೋ ಏನ್ ಮಾತಾಡ್ತೀರಿ ನೀವು? ಏನೇನೋ ಚಾನ್ಸ್ ಕೊಟ್ರೆ ಮಾತಾಡ್ತಾ ನೀವು ಇದ್ದೀರಾ ಸಬ್ಜೆಕ್ಟ್ ಸುಮ್ನೆ ಇರ್ಬೇಕು, ಆಮ್ ಆದ್ಮಿ ಪಕ್ಷದವ್ರು ಸುಮ್ನೆ ಇರ್ಬೇಕು. ಇವಾಗ ನಾನ್ ಮಾತಾಡ್ತಾ ಇದ್ದೀನಿ. ಹೌದೌದು. ಹೇಗೆ ಅಂತ ಹೇಳಿ ಸರ್, ನೀವು ಅವ್ರು ಅಲ್ಲಲ್ಲ, ವಿಜಯ್ ಈಗ ಪ್ರಸಾದ್ ಸರ್ ತಾವು ಆರೋಪಕ್ಕೆ ಡಿಬೇಟ್ ಏನ್ ಮಾಡ್ತಾ ಹೇಳ್ತೀರಿ? ಇದ್ದಾರೆ, ನನ್ನ ಇಲ್ಲಿ ಪ್ರಶ್ನೆಗೆ ಸಬ್ಜೆಕ್ಟ್ ಉತ್ತರ ಬೇರೆ, ಕೊಡ್ಬೇಕು ನೀವು. ಡಿಸಿಷನ್ ನಾನು ಬೇರೆ. ಅಲ್ಲಲ್ಲ, ಮಾತಾಡಕ್ ಬಿಟ್ಟಿದ್ದೀನಿ ಅಂತ ಇಲ್ಲಿ ವೆದರ್ ಅನ್ಸಿದ್ರೆ ಮಾತಾಡೋದಲ್ಲ. ಯಾವತ್ತೂ ಕೂಡ ಅಭಿನಂದನಾ ಕಾರ್ಯಕ್ರಮ ಅಲ್ಲ ತರ್ಕಬದ್ಧವಾದಂತ ಇದು. ವಿಚಾರ ಮಂಡನೆ ಆಗಬೇಕು. ವಿಜಯ್ ಪ್ರಸಾದ್ ಅವರೇ ಸಬ್ಜೆಕ್ಟ್ ಬನ್ನಿ. ಈ ಆಮ್ ಆದ್ಮಿ ಪಕ್ಷ ಏನಾದ್ರು ಇಟ್ ಈಸ್ ಬಿ ಟೀಮ್ ಆಫ್ ಕಾಂಗ್ರೆಸ್ ಅಂತ ಹೇಳ್ತೀನಿ ನಾನು ಇಷ್ಟಪಡ್ತೀನಿ. ಇರ್ಲಿ ಬಿಡಿ ಸರ್, ಅದೆಲ್ಲ ಸೆಕೆಂಡ್ರಿ. ಈಗ ಮಂತ್ರಿಗಳು ಹೇಗೆ ದುಡ್ಡು ಉಳಿಸಿದ್ದಾರೆ ಅನ್ನೋದನ್ನ ಹೇಗೆ ಅನ್ನೋದನ್ನ ಹೇಳಿ ಸರ್, ದಯವಿಟ್ಟು ಜನತೆಗೆ ಹೇಳಿ. ತೆಗೆದು ಒಂದಲ್ಲ ಒಂದು ವರ್ಷ ತೆಗೆದು ಹೊಸ ವಿಷಯ ತರ್ತಾರೆ. ಯಾಕೆಂದ್ರೆ ಆಗೋಯ್ತು ಒಟ್ಟು. ಇಲ್ಲ, ಅವ್ರು ಏನೋ ತಿಳ್ಕೊಂಡ್ ಬಂದಿಲ್ಲ ಅನ್ಸುತ್ತೆ, ಮಾಹಿತಿ ಗೊತ್ತಿಲ್ಲ ರಾಜ್ಯದಲ್ಲಿ ಏನ್ ಅಲ್ಲ, ಈಗ ಮಾಡ್ತಾರೆ? ಆರೋಪ ಬಂದಿದೆಯಲ್ಲ ವಿಜಯ್ ಪ್ಲೀಸ್, ವಿಜಯ್ ಪ್ಲೀಸ್ ಕೇಳಿಸ್ಕೊಳ್ತಾ ಇದ್ದೀರಿ ಅಂತ ಅನ್ಕೊಳ್ತೀನಿ, ಆಯ್ತಾ? ಇರಿ. ಅಲ್ಲ, ಈಗ ಈ ಆರೋಪಕ್ಕೆ ಏನ್ ರಿಯಾಕ್ಷನ್ ಕೊಟ್ಬಿಡಿ, ಆಮೇಲೆ ನೀವೇನ್ ಕತೆ ಹೇಳಿ. ಈಗ ನಮ್ಮ ವಿಜಯ್ ಪ್ರಸಾದ್ ಬುದ್ಧಿವಂತರು. ಈಗ ಸತ್ಯತೆ ನಿಮಗೆ ಬಿಟ್ಟಿದೆ, ನೀವೇ ತೀರ್ಮಾನ ಮಾಡಿಯಪ್ಪ. ಆಮ್ ಆದ್ಮಿ ಪಕ್ಷ ಈ ಕಾಂಗ್ರೆಸ್ ಬಿ ಟೀಮ್. ಬಿ ಟೀಮ್ ಚರ್ಚೆ ಅಲ್ಲ ರೀ ಇದು. ನಿಮ್ಮ ಅಶ್ವತ್ಥ ನಾರಾಯಣ ಅವರು ಹೇಗ್ ಉಳಿಸಿದ್ದಾರೆ ದುಡ್ಡು ಅನ್ನೋದ್ರ ಬಗ್ಗೆ ಮಾತಾಡ್ರಿ, ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿರಲ್ರಿ. ಆಯ್ತಾ ಜಗದೀಶ್, ಸ್ವಲ್ಪ ತಾಳ್ಮೆ ಇರ್ಲಿ. ನನಗ್ ಮಾತಾಡ್ತಾರೆ, ನಾನ್ ಅಲ್ಲ ಸರ್, ವಿಜಯ್ ಪ್ರಸಾದ್ ಅವರೇ ಹೇಗೆ ಅಂತ ಹೇಳಿ ಅಷ್ಟೇ ನಾನು ಕೇಳ್ತಾರೆ, ಬೇರೆ ಇನ್ನೇನಿಲ್ಲ. ನಾ ಬಿ ಟೀಮೋ ಸಿ ಟೀಮೋ ಡಿ ಟೀಮೋ ಅದ್ ಬಿಡಿ, ರಾಜ್ಯ ಜನ ನಿರ್ಧಾರ ಮಾಡ್ತಾರೆ. ನೀವ್ ಹೇಳ್ಬೇಕಾಗಿಲ್ಲ ಅದನ್ನ. ನಿಮ್ಮ ಕುಜ್ರಿವಾಲ್ಗೆ ಅದನ್ನ ಅಯ್ಯೋ, ಯಾವ್ದೋ ಒಬ್ರು ಬಿಡ್ರಿ ರೀ, ಮಾಡ್ತಾ ಇದೀರ ಅಂತ ತೋರಿಸ್ಬೇಕು. ಅದಕ್ಕೆ ನೀವು ಏನೆಲ್ಲ ಮೊಸರಲ್ಲಿ ಕಲ್ಲು ಹುಡುಕಕ್ಕೆ ಈಗ ನನ್ ಪ್ರಶ್ನೆ ಅರ್ಥ ಆಗ್ತಾ ಅಂದ್ರೆ ಇದೆಯಾ? ನೀವೇನೀಗ ಆರೋಪ ಮಾಡ್ತಿರೋದು ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಅಂತ ವಿಜಯ್? ದುಡ್ಡು ಅಲ್ಲ, ಉಳಿಸಿದ್ದಾರೆ, ಇಷ್ಟೊಂದೆಲ್ಲ ದಾಖಲೆಗಳಿದೆ, ರಾಜ್ಯದ ತೆರಿಗೆ ಹಣ ಉಳಿಸಿದ್ದಾರೆ ಅಂತ ಇದ್ರಲ್ಲ, ಹೇಗೆ ಅಂತ ದಯವಿಟ್ಟು ವಿಚಾರ ತಿಳಿಸಿ ಅಂತ ನಾನು ಕೇಳ್ತಾ ಇರೋದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಯಾಕೆ ಇವಾಗ ಯಾಕೆ ಉಳಿಸಿಲ್ಲ? ಯಾಕೆ ನೀವು ಹೇಗ್ ಉಳಿಸಿದಾರೆ ಹೇಳ್ರಿ, ಹೇಗ್ ಉಳಿಸಿದಾರೆ ಅಂತ ದಯವಿಟ್ಟು ಹೇಳಿ. 22 ಕೋಟಿಗೆ ಆಗಿದ್ದ ಟೆಂಡರ್ ಅನ್ನ ಅದನ್ನ ರದ್ದು ಮಾಡಿ 15 ಪಾಯಿಂಟ್ 22 ಕೋಟಿ ನಿಮ್ಮ ಇಲಾಖೆಯವರೇ ಮಾಡಿರೋದ್ರಿ ಎಸ್ಟಿಮೇಷನ್. ಆ ಟೆಂಡರ್ ಕ್ಯಾನ್ಸಲ್ ಆಯ್ತು, ಸಿಂಗಲ್ ಬಿಡ್ ಕ್ಯಾನ್ಸಲ್ ಆಯ್ತು. ನಿಮ್ಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ವಿಜಯ್ ಪ್ರಕಾಶ್ ಹೇಳ್ತೀನಿ ತಿಳ್ಕೊಳ್ಳಿ. ಅಷ್ಟೇ ವಿಜಯ್ ಪ್ರಸಾದ್, ನಿಮ್ಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಕ್ಯಾಬಿನೆಟ್ ಅಲ್ಲಿ ದಯವಿಟ್ಟು ಒಂದ್ ನಿಮಿಷ ಇದೆ, ನಿಮ್ದು ಆಯ್ತು ಮಾತಾಡಿ, ನಾನು ಹೇಳ್ತೀನಿ ತಿಳ್ಕೊಳ್ಳಿ, ಇನ್ನೊಂದ್ಸಲಿ ಹೇಳ್ತೀನಿ. 17.13 ಕೋಟಿಗೆ ಅದು ಅನುಮೋದನೆ ಆಗಿದ್ದು 2021 ಸೆಪ್ಟೆಂಬರ್ ಕ್ಯಾಬಿನೆಟ್ ಅಪ್ರೂವಲ್ ಅಲ್ಲಿ. ಮಾಧುಸ್ವಾಮಿಗಳು ಅದನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಎಸ್ಟಿಮೇಷನ್ ಮಾಡುವಾಗ, ಇಲಾಖೆ ಎಸ್ಟಿಮೇಷನ್ ಮಾಡುವಾಗ 22 ಕೋಟಿಗೆ ಎಸ್ಟಿಮೇಷನ್ ಮಾಡಿದ್ದೀರಾ. ಅದು ಸಿಂಗಲ್ ಬಿಡ್ ಆಗಿರೋ ಒಂದೇ ಕಾರಣದಿಂದ ನಿಮ್ಗೆ ಟೆಂಡರ್ ಕ್ಯಾನ್ಸಲ್ ಆಗಿದೆ. ಅದನ್ನ ನೀವ್ ಹೇಗೆ ನಮ್ದು ಶ್ರೇಯಸ್ ಅಂತ ಹೇಳ್ತೀರಾ? ನಿಮ್ಮ ಶ್ರೇಯ ಹೇಗೆ ಬರುತ್ತೆ? ಬಹಳ ಬುದ್ಧಿವಂತರಿದ್ದೀರಿ. ಸ್ವಲ್ಪ ಎಸ್ಟಿಮೇಷನ್ ನೀವೇ 22 ಕೋಟಿ ಕೊಟ್ಟು ಟೆಂಡರ್ ಕ್ಯಾನ್ಸಲ್ ಮಾಡಿದ್ರೆ ರಾಜ್ಯದ ಜನ ಬುದ್ಧಿವಂತರಿದ್ದಾರೆ. ಜನಗಳಿಗೆ ನೀವು ಜಗದೀಶ್ ಅವರು ಒಂದ್ ನಿಮಿಷ. ವಿಜಯ್ ಅವರೇ ಆರೋಪ ಬಂದಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕೆ ಹೊರತು ನೀವು ಬೇರೆ ಒಂದು ಆರೋಪವನ್ನು ಯಾಕೆ ತಗೊಂಡು ಬರ್ತಾ ಇದ್ದೀರಿ? ಹಿಂಗಾದ್ರೆ ಚರ್ಚೆ ಆಗಲ್ಲ ವಿಜಯ್. ನಿಜಕ್ಕೂ ಒಂದು ಆರೋಗ್ಯಕರ ಚರ್ಚೆ ಆಗಲ್ಲ ಇದು. ನಕಲಿ ದಾಖಲೆಗಳ ಬಗ್ಗೆ ಹೇಳಿ ದಯವಿಟ್ಟು. ಪ್ರಯಾಸ ಚುನಾವಣೆ ಬೇರೆ, ನಕಲಿ ದಾಖಲೆ ಬಗ್ಗೆ ಮಾತಾಡಿ. ಒಂದ್ ನಿಮಿಷ ಮಾತಾಡ್ಬಿಡಿ ವಿಜಯ್, ಏನೇನು ಹೇಳ್ಬೇಕು ಎಲ್ಲ ಹೇಳ್ಬಿಡಿ. ನೀವು ಹೇಳಿ ಮುಗಿಸಿದ ಮೇಲೆ ನಾನು ನನ್ನ ಪ್ರಶ್ನೆ ಕೇಳ್ತೀನಿ. ಸಬ್ಜೆಕ್ಟೇ ಗೊತ್ತಿಲ್ಲ ಮೇಡಮ್, ಅರ್ಜೆಂಡಾ ಬಂದು ಕೂತಿದ್ದಾರೆ. ಜಾತಿ ಮತ್ತು ನೋಡ್ರಿ, ಇದು ನಾವು ಚರ್ಚೆ ಮುಂದುವರ್ಸಕ್ಕಾಗಲ್ಲ ಬಿಡಿ. ಅವ್ರಿಗೆ ಸಬ್ಜೆಕ್ಟ್ ಗೊತ್ತಿಲ್ಲ. ನಿಮ್ಮ ಮಂತ್ರಿಗಳಿಗೆ ಹೇಳಿ, ಫೇಕ್ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮ್ಮ ಮಂತ್ರಿಗಳು ಏನ್ ಹೇಳ್ತಾರೆ ಅದನ್ನ ಹೇಳಿಸಿ. ನಿಮ್ಮ ಮಂತ್ರಿಗಳ ಕೈಲಿ ನೀವೇನ್ ಹೇಳಕ್ ಹೋಗ್ಬೇಡಿ, ನಿಮ್ಮ ಮಂತ್ರಿಗಳ ಕೈಲಿ ಹೇಳಿಸಿ. ಏನಾಗಿದೆ, ಇವತ್ತಿನ ದಿವಸ ಪರಿಶಿಷ್ಟ ಪಂಗಡಗಳನ್ನ ಮುಂದೆ ತರಕ್ಕೆ ಪ್ರಯತ್ನ ಮಾಡಿ ಅದೆಲ್ಲ ಬೇರೆ. ನಾವ್ ಹೇಳೋದನ್ನೆಲ್ಲ ನೀವ್ ಹೇಳ್ತಿದ್ರಲ್ರಿ. ದಲಿತ ವಿದ್ಯಾರ್ಥಿಗಳನ್ನ ಬಿಡ್ತಾ ಇಲ್ವಲ್ರಿ ನಿಮ್ದು ಭ್ರಷ್ಟಾಚಾರ ಕೂಪ. ನಿಮ್ಮ ಭ್ರಷ್ಟಾಚಾರ ಕರ್ಮಕಾಂಡ ದಲಿತ ವಿದ್ಯಾರ್ಥಿಗಳು. ಜಗದೀಶ್ ಅವರು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಮ್ಯೂಟಿಗೆ
ಸರ್ಕಾರಕ್ಕೆ ಹೇಳ್ತೀನಿ ಹೇಳ್ತೀನಿ. ವಿಜಯ್ ಅವರೇ ಸುಮ್ಮನೆ ನೀವೇನೇನೋ ಮಾತಾಡ್ತಾ ಇದ್ರೆ ದೇವ್ರನೆ ಏನು ಅರ್ಥ ಆಗಲ್ಲ ರೀ. ನಾನು ಪ್ರಶ್ನೆ ಏನೋ ಕೇಳ್ತಾ ಇದ್ದೀನಿ, ನೀವೇನೋ ಉತ್ತರ ಹೇಳ್ತಾ ಇದ್ದೀರಿ. ಇಲ್ಲಿರೋರ್ ಕತೆ ಬಿಟ್ಟುಬಿಡಿ. ಅಟ್ಲೀಸ್ಟ್ ಒಂದು ಸೌಜನ್ಯಕ್ಕಾದ್ರೂ ಈ ಒಂದು ಆರೋಪದ ಬಗ್ಗೆ ಮಾತಾಡಿ. ಅದಕ್ಕೇನು ಹೇಳ್ತೀರಾ ಅಂತ ಹೇಳಿ. ನೀವು ಏನೇನೋ ಕತೆ ಹೇಳ್ತಾ ಇದ್ದೀರಿ, ಅಭಿನಂದನೆ ಮಾಡ್ಬೇಕು, ಅದ್ ಮಾಡ್ಬೇಕು. ನೋಡಿ ದಯವಿಟ್ಟು ಇವತ್ತಿನ ಆರೋಪ, ಇವತ್ತಿನ ವಿಚಾರ ಬಹುಶಃ ನಿಮ್ಮನ್ನ ಕರೆಯೋದಕ್ಕೆ ಮುನ್ನಾನೇ ನಾವು ಹೇಳಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ. ಹೌದು, ಚರ್ಚೆ ಅಂತ ಬಂದಾಗ ಬೇರೆ ಕಡೆ ಹೋಗೋದು, ಆರೋಪ ಪ್ರತ್ಯಾರೋಪಗಳು ಸಹಜ. ಆದ್ರೆ ಒಬ್ಬ ಸಚಿವರ ಮೇಲೆ ಇಂತಹ ದೊಡ್ಡ ಆರೋಪ ಬಂದಿದೆ. ಕಂಪನಿ ಗುಡ್ ವಿಲ್ ನೋಡಿಲ್ಲ, ಹೊಸದಾದಂತಹ ಕಂಪನಿ, ಈ ಹಿಂದೆ ಯಾವುದು ಟ್ರಾನ್ಸಾಕ್ಷನ್ ಮಾಡಿಲ್ಲ, ಲ್ಯಾಪ್ಟಾಪ್ ಸಂಬಂಧಪಟ್ಟಂತೆ ಆದಂತಹ ಒಂದ್ ನಿಮಿಷ ಇರಿ ಸರ್, ಹಗರಣ ಆಗಿದೆ. ಇಂತಹ ಕಂಪನಿಗೆ ಕೋಟಿ ಹೆಂಗ್ ಟೆಂಡರ್ ಕೊಟ್ರು? ಈ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ಆಮೇಲೆ ಏನ್ ಬೇಕಾದ್ರೂ ಹೇಳಿ. ಹೇಳಿ ವಿಜಯ್ ಪ್ರಕಾಶ್ ಅವರೇ, ನಿಮ್ಗೆ ಕೇಳಿದ್ದು. ಇಲ್ಲ, ವಾಯ್ಸ್ ಬ್ರೇಕ್ ಆಯ್ತು. ವಿಜಯ್ ಪ್ರಸಾದ್ ಅವರು ಪ್ರಿಸೈಸ್ ಆಗಿ ಏನ್ ಹೇಳ್ಬೇಕು, ಉಪಯೋಗ ಆಗಿತ್ತಾ? ನೀವು ಇಷ್ಟು ಪ್ರಶ್ನೆಗೆ ಉತ್ತರ ಹೇಳಿ, ಆಮೇಲೆ ಮುಂದಿನ ಹಂತಕ್ಕೆ ಪಾಪ ಅವ್ರಿಗೇನು ಗೊತ್ತಿಲ್ಲ, ಏನೋ ನಿಮ್ ಮಂತ್ರಿಗಳಿಗೆ ಸ್ಪೋಕ್ಸ್ ಪರ್ಸನ್. ದಯವಿಟ್ಟು ಈ ಆರೋಪಕ್ಕೆ ನಿಮ್ಮ ಉತ್ತರ ಏನು ಅದನ್ನೇ ಹೇಳ್ಬಿಡಿ ದಯವಿಟ್ಟು. ಅವರ ಪ್ರಿಪೇರ್ ಆಗಿ ಬಂದಿಲ್ಲ, ಏನು ಗೊತ್ತಿಲ್ಲ, ಪ್ರಿಪೇರ್ ಅಂತಲ್ಲ, ಮುಚ್ಚಾಕಬೇಕಲ್ಲ, ಏನ್ ಮುಚ್ಚಾಕಂತಾರೆ. ಈಗ ಕರ್ನಾಟಕ ಪಾರದರ್ಶಕ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆದು ಯಾವ ಕಲಂ ಹೇಳಿ ಅಪ್ಪ ನೀವು? ಕರ್ನಾಟಕ ಪಾರದರ್ಶಕ ಕಾಯ್ದೆ ಕಲಂ 5ರಲ್ಲಿ ಸುಮ್ಮನೆ ನೋಡಿ ಪ್ಲೀಸ್. ಅಲ್ಲ, ಯಾಕೆ ರದ್ದಾಯ್ತು? ತಾಂತ್ರಿಕ ಅನುಮೋದನೆ ಯಾಕೆ ರದ್ದಾಯ್ತು? ಅಲ್ಲಲ್ಲ, ನೀವು ದಾಖಲಾತಿ ತಗೊಳ್ಳಿ. ಸುಮ್ಮನೆ ವಿತಂಡವಾದ ಮಾಡಬಾರ್ದು ವಿಜಯ್ ಪ್ರಸಾದ್ ಅವರೇ. ನಿಮ್ಗೆ ಬಹಳ ತೂಕ ಇದೆ. ಯು ಆರ್ ದಿ ಫೇಸ್ ಆಫ್ ದಿ ಪಾರ್ಟಿ. ಅಲ್ಲ, ಈಗ ದಾಖಲೆ ಇಟ್ಕೊಂಡು ನೀವು ಹೇಳಿ, ನೀವು ಎವ್ರಿಥಿಂಗ್ ಇಸ್ ಇನ್ ಪಬ್ಲಿಕ್ ಡೊಮೇನ್. ಈಗ ಅದ್ರ ಮೇಲೆ ತಾನೇ ಮಾಡಿರೋದು. ನೀವು ಉದ್ವೇಗ ಆಗ್ಬೇಡಿ, ನೀವು ಸ್ವಲ್ಪ ಉದ್ವೇಗ ಆಗ್ಬೇಡಿ, ತಾಳ್ಮೆಗಿರಿ. ನೀವು ನಾನು ನೀವೆಲ್ಲ ಸಮುದಾಯದ ಈ ಭಾಗದವರು, ಇಲ್ಲೇನು ವೈಯಕ್ತಿಕವಾಗಿರ್ತಕ್ಕಂಥದ್ದು ಏನು ಇಲ್ಲ. ನಾವೆಲ್ಲ ಸೇರಿ ದೇಶ ಕಟ್ಟಬೇಕು. ನಿಜವಾಗ್ಲೂ ಸ್ಪಷ್ಟನೆ ಕೊಡೋದಕ್ಕಂತೂ ಬಂದಿಲ್ಲ ಇದಕ್ಕೆ. ಅಲ್ಲಲ್ಲ, ನಿಮ್ಮ ಸಚಿವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ದಯವಿಟ್ಟು ವಿಜಯ್, ಏನು ಈ ಒಂದು ಇಷ್ಟು ದೊಡ್ಡ ಆರೋಪ ಸುಮ್ನೆ ಮಾಡಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಯಾರು ಕೂಡ ಆರೋಪ ಮಾಡ್ತಾ ಇಲ್ಲ. ನೀವೇನೋ ಹೇಳಿದ್ರಲ್ಲ 40% ಅಂದ್ರಿ, ಏನ್ ದಾಖಲೆ ಕೊಡ್ತೀರಿ ಕೊಡಿ ಅಂತ. ಈಗ ದಾಖಲೆ ಬಂದಿದೆ, ಇದಕ್ಕೇನು ಹೇಳ್ತೀರಿ? ಮೇಡಮ್, ಏನ್ ತನಿಖೆ ಮಾಡ್ತೀರಿ? ವಿಜಯ್ ಪ್ರಸಾದ್ ಅದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದ್ ಬಿಡಿ, ಸುಮ್ಮನೆ ಯಾಕಂದ್ರೆ ಮುಂದೆ ಬಂದಿದ್ದಾರೆ. ಈಗ ನಿಮ್ಮ ಹತ್ರ ಇರುವಂತಹ ಒಂದ್ ನಿಮಿಷ, ಅಲ್ಲ ಶ್ರೀನಿವಾಸ್ ರೆಡ್ಡಿ ಅವರು ಇಲ್ಲೇ ಇದ್ದಾರೆ. ಆರೋಪ ಮಾಡಿದಂತಹ ಮೂಲ ವ್ಯಕ್ತಿ ಏನಿದ್ದಾರೆ, ನಾನು ಒಂದ್ ನಿಮಿಷ ವಿಜಯ್, ಒಂದ್ ನಿಮಿಷ ವಿಜಯ್, ಆಯ್ತಾ? ಆರೋಪ ಮಾಡಿರುವಂತಹ ವ್ಯಕ್ತಿ ಸ್ವತಃ ನಮ್ ಜೊತೆ ಇದ್ದಾರೆ. ಏನ್ ಡಾಕ್ಯುಮೆಂಟ್ಸ್ ಇದೆ ನಿಮ್ಮ ಹತ್ರ ಹೇಳಿ? ನನ್ನ ಹತ್ರ ನಾನು ಎಲ್ಲಾ ಡಾಕ್ಯುಮೆಂಟ್ಸ್ ಅಟ್ ದ ಟೈಮ್ ಆಫ್ ಆ ಡೇಟ್ ಅಲ್ಲಿ, ಯಾವ ಡೇಟ್ ಅಲ್ಲಿ ಇದೇನು ನಾನು ಆಮ್ ಆದ್ಮಿ ಪಾರ್ಟಿ ಅವ್ರ ಥರ ಬೇರೆಯವ್ರ ಥರ ಈಗ ನಾನು 11th ಅವರಲ್ಲೋ ಈಗ ನಾನು ವಾಯ್ಸ್ ಮಾಡ್ತಾ ಇಲ್ಲ. ವಾಲಂಟಿಯರ್ ಆಗಿ ನಾನು ಜನವರಿಯಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸುಮ್ಮನೆ ಹೈಕೋರ್ಟ್ಗಳಿಗೆ ಹೋಗೋದು, ಪ್ರೆಸ್ ಮೀಡಿಯಾ ಹತ್ರ ಹೋಗೋದು, ಅದು ಇದು ಅನ್ನೆಸೆಸರಿ ಪಬ್ಲಿಸಿಟಿ ಬೇಡ ಅಂತ ಹೇಳ್ಬೇಕು. ಈಗ ಟೋಟಲ್ ವಿಷಯಕ್ಕೆ ಬಂದು ಇಲ್ಲಿ ಮೇಡಮ್, ಗೌರ್ಮೆಂಟ್ ಈಗ ಮಾಟೆಕ್ ಅವರು ಬೇರೆಯವರು ಮಾತಾಡ್ತಾ ಇರೋದು ಏನು ಕೇಳಿಸ್ತಾ ಇಲ್ಲ. ದಯವಿಟ್ಟು ಒಂದ್ ನಿಮಿಷ ಇಲ್ಲಿ ಟೋಟಲ್ ಆಗಿ ಇಂಟೆಲೆಕ್ಷನ್ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದರ್ ಕಂಪನೀಸ್. ಅವ್ರಿಗೆ ಯಾವುದೇ ಒಂದು ಲೀಗಲ್ ಅಥೆಂಟಿಟಿ ಇಲ್ಲ. ಯಾರಾದ್ರೂ ITIs ಇನ್ನೊಬ್ರು ಪ್ರೈವೇಟ್ ಕಾಲೇಜ್ ಅವರು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದು ಇಂಟೆಲೆಕ್ಚುಯಲ್ ಸಂಖ್ಯೆ ಅದು ಲೆಕ್ಕ. ನೀವು ಟೆಂಡರ್ ಫಸ್ಟ್ ಟೆಂಡರ್ ಅಲ್ಲಾಗ್ಲಿ ಸೆಕೆಂಡ್ ಟೈಮ್ ಟೆಂಡರ್ ಅಲ್ಲಾಗ್ಲಿ ಸ್ಪೆಸಿಫಿಕ್ ಆಗಿ ಟೆಂಡರ್ ನಾರ್ಮ್ಸ್ ಇದೆ. ಅಲ್ಲಿ ಟೆಂಡರ್ ನಾರ್ಮ್ಸ್ ಪ್ರಕಾರ 2017, 18, 19 ಅಲ್ಲಿ 30% ಕಮಿಷನಿಂಗು ಟೆಸ್ಟಿಂಗ್ ಇದು ಮಾಡಿರಬೇಕು ಅನ್ನೋ ಒಂದು ಅನುಭವ ಇರೋದು. ಅದು ಇಲ್ಲ, ಅದು ಅವರೇ ಒಪ್ಕೊಂಡಿದ್ದಾರೆ. ಯಾರೋ ಅಪೀಲ್ ಹೋದ್ರಲ್ಲಿ ಫಸ್ಟ್ ಟೆಂಡರು ಇದು ಕ್ಯಾನ್ಸಲೇಷನ್ ಮಾಡಿದೆ. ಇಟ್ ಈಸ್ ಅನ್ ಎವರ್ ಲಾಸ್ಟಿಂಗ್ ಸರ್ಪ್ರೈಸ್ ಟು ಮೀ, ಸಿಂಗಲ್ ಬಿಡ್ಡರು ಅಂತ.
ಏನು ಸಿಂಗಲ್ ಬಿಡ್ಡರ್ ಅವರು ಸಿಸ್ಟಮ್ಯಾಟಿಕ್ ಆಗಿ ಆಸ್ ಪರ್ ಟೆಂಡರ್ ನಾರ್ಮ್ಸ್ ಪ್ರಕಾರ ಇಲ್ಲಿ ಉಳಿತಾಯ ಅಂತಾರೆ. ಉಳಿತಾಯ ಮಾಡ್ತಿದ್ದೀವಿ ಅಂತಾರೆ. ಈಗ ನನಗೆ ರೀಟೆಂಡರ್ ಮಾಡಿದ್ರೆ ನಾನು 12 ಕೋಟಿ ಉಳಿತಾಯ ಮಾಡ್ತೀನಿ, ನಾನು ಟೆಂಡರ್ ಹಾಕ್ತೀನಿ ಅಂದರೆ ಉಳಿತಾಯ ಮಾಡ್ತಾರೆ ಅಂತ. ಇಷ್ಟಾನುಸಾರ ಯಾವುದಾದಂದ್ರೆ ಅದು ಪ್ರಾಡಕ್ಟ್ ತಗೊಳ್ಳೋದು, ಟೆಂಡರ್ ಕೊಟ್ಬಿಡೋದು, ಕ್ವಾಲಿಟಿ ಇಲ್ಲದೆ ಇರೋದು ಕೊಟ್ಬಿಡೋದು, ಬೋಗಸ್ ಕಂಪ್ನಿಗಳನ್ನೋ, ಸೆಲ್ ಕಂಪ್ನಿಗಳನ್ನೋ, ಇನ್ನೊಂದು ಮತ್ತೊಂದು. ಇಲ್ಲಿ ಇಂಟಿಲೆಕ್ಟ್ ಸಿಸ್ಟಮ್ಸ್ ಅವರು ಏನು ಅಪ್ಲೋಡ್ ಮಾಡಿದ್ದಾರೆ ಟೆಂಡರ್ಗೆ, ಆ ಪರ್ಚೇಸ್ ಬಿಲ್ಸ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಅದಕ್ಕೂ GST ಡಿಪಾರ್ಟ್ಮೆಂಟ್ಗೂ ಕಂಪ್ಯಾರಿಸನ್ ಇಲ್ಲ. ಈಗ ನಾನೆಲ್ಲ ತರಿಸಿದ್ದೇನೆ, ಎಲ್ಲ ಇದೆ, ಒಂದು 2000 ಪೇಜಿ ಇದೆ. ಏನು GSTಗೆ ಏನು ಇವರು ಕೊಟ್ಟಿರೋದಂದ್ರೆ, ಅಲ್ಲಿ ಇನ್ನೊಂದಿಲ್ಲಿ ಸೆಲ್ವಕುಮಾರ್ನ ಚೆನ್ನಾಗಿ ಮಿಸ್ಗೈಡ್ ಮಾಡಿದ್ದಾರೆ ಜ್ಯೋತಿ ಮೇಡಮ್. ಸೆಲ್ವಕುಮಾರ್ಗೆ ನಾನೆಲ್ಲ ಕೊಟ್ಟಿತಾ ಬಂದಿದ್ದೀನಿ ಫಸ್ಟಿಂದ. ನಾನೇನು ಇವಾಗ ಜನವರಿ ಫೆಬ್ರವರಿಯಲ್ಲೇ ಕೊಟ್ಟಿದ್ದೀನಿ. ಇನ್ನೊಂದು PIL ಹಾಕಿದ್ದೀನಿ ನಾನು ಹೈಕೋರ್ಟಲ್ಲಿ. ಆ PIL ಪೆಂಡಿಂಗಲ್ಲಿದೆ. ಯಾಕೆ ಪೆಂಡಿಂಗಲ್ಲಿ ಇದೆ ಅಂದರೆ, ಟೆಂಡರ್ ಅವಾರ್ಡ್ ಡಾಕ್ಯುಮೆಂಟ್ ಅವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರಲ್ಲ, ಅದು ಸರ್ಟಿಫೈಡ್ ಕಾಪಿ ಕೊಡಿ ಅಂತ. ನಾನು ಸಿನ್ಸ್ ಫ್ರಮ್ ಫೆಬ್ರವರಿ 4ನೇ ತಾರೀಕಿಂದ 4 RTIಗಳು ಹಾಕಿದ್ದೀನಿ, ರಿಪ್ಲೈ ಇಲ್ಲ. ಒಂದು ರಾಂಗ್ ಅಡ್ರೆಸ್ ಕೊಟ್ಟಿದ್ದಾರೆ. ಇನ್ನೊಂದು ನಾನು ಆಯಮ್ಮನಿಗೆ ಜ್ಯೋತಿ ಮೇಡಮ್ಗೆ ಫಸ್ಟೇ ಕೊಟ್ಟಿದ್ದೀನಿ ಇದು ಕೊಡಮ್ಮ ಅಂತ. ಅವರೇನು ಆಯಮ್ಮ ಏನೋ ಲಾಂಗ್ ಲೀವಲ್ಲಿ ಮಕ್ಕಳು ನೋಡ್ಕೊಳ್ಳೋಕೆ ಯಾವುದೋ ಒಂದು ಪ್ರಿಟೆಕ್ಸ್ಟೋ ಕಂಟೆಕ್ಸ್ಟೋ ಗೊತ್ತಿಲ್ಲ, ರಜಾ ಮೇಲೆ ಹೋಗಿದ್ದಾರೆ ಅವರು. ಅಲ್ಲಿ ಈಗೇನು ಇನ್ನೊಂದೇನು ಇಲ್ಲಿ ವಿಚಿತ್ರ ಅಂದರೆ, ಒಳ್ಳೊಳ್ಳೆ ಕೀ ಡಿಪಾರ್ಟ್ಮೆಂಟ್ಸು, ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸು, ಟೆಂಡರು, ಫೈನಾನ್ಷಿಯಲ್ ಇದು ಇನ್ವಾಲ್ವ್ಮೆಂಟ್ ಇರೋ ಡಿಪಾರ್ಟ್ಮೆಂಟ್ಸ್ಗಳೆಲ್ಲ ಎಲ್ಲನೂ ಇನ್ಚಾರ್ಜ್ಗಳೇ ಇದ್ದಾರೆ ತಪ್ಪಿಸ್ಕೊಳ್ಳೋಕೆ, ಎಸ್ಕೇಪ್ ಆಗೋಕೆ ಏನಾದರೂ ಹೆಚ್ಚು ಕಡಿಮೆ. ಇಲ್ಲಿ ಸೆಲ್ವಕುಮಾರ್ ಎಜುಕೇಷನ್ ಡಿಪಾರ್ಟ್ಮೆಂಟು ಪ್ಲಸ್ ಇದು. ಅಲ್ಲಿ ಪಾಪ ಈಗ ಹೊಸಬ್ರು ಬಂದಿರೋ ಮಂಜುಳಾ ಮೇಡಮ್ಮು, ಅವರು ಮೈಶುಗರ್ ಬಿಲ್ಡಿಂಗು ಇದು. ಈಗ ನಾನು ಇಲ್ಲಿ ಎಲ್ರಿಗಿಂತ ಮುಂಚೆ ಆ್ಯಕ್ಚುಲಿ ನಾನೇನೇ ಗೌರ್ಮೆಂಟ್ ನೋಟಿಸ್ಗೆ ತಂದೀನಿ. ಇಲ್ಲಿ ನಾನು ಯಾಕೆ ಮಿನಿಸ್ಟರ್ಗೋ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಕೊಟ್ಟಿಲ್ಲ, ಎಕ್ಸಿಕ್ಯೂಟಿವ್ ಅಲ್ಲಿ MS ಬಿಲ್ಡಿಂಗ್ ಮೆನ್ಮೇಗೋ ಇನ್ಸ್ಟಿಟ್ಯೂಷನ್ಸ್ ಆರ್ ಪರ್ಮನೆಂಟ್. ನಾನು ಕಂಪ್ಲೇಂಟ್ ಕೊಟ್ಟು ಇಲ್ಲ ಲೋಕಾಯುಕ್ತ ಕೊಟ್ಟಿದ್ದೀವಿ. ಅದಿರಲಿ, ಈಗ MS ಬಿಲ್ಡಿಂಗ್ ಆಯ್ತಾ ಕೊಟ್ಟಿದ್ದೀವಿ, ಕೊಟ್ಟಿದ್ದೀವಿ. ಈಗ ಬರುತ್ತೆ, ಲೇಟ್ ಆಗುತ್ತೆ. ಇರಲಿ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ನಿಮಿಷ ಆಯ್ತು. ಈಗ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ, ಹೇಳಿ. ಈಗ ಕಂಪ್ಲೇಂಟ್ ಅಂತ ರೈಸ್ ಆದ ಅವ್ಯವಹಾರ ನಡೆದಿರೋದು ಮೇಡಮ್, ನಾನು 2021ರಿಂದ ನಡೆದಿದೆ. 1 ವರ್ಷದಿಂದ ಆಯ್ತು ಇದು, 1 ವರ್ಷದಿಂದ ಮುಂಚೆನೆ ನಡೆದಿರೋದು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ವೆಂಡರ್ಸ್ ಏನ್ ಮಾಡ್ತಾರೆ, ಈ ತರದೆಲ್ಲ ಅವ್ಯವಹಾರಗಳು ಬೇರೆ ಕಂಪ್ನಿಯವ್ರಿಗೆ ಎಲಿಜಿಬಿಲಿಟಿ ಬರುತ್ತೆ, ನಮಗ್ ಬರಲ್ಲ ಅಂತ ಒಂದಷ್ಟು ಇವ್ರು ಯಾರು ಕಂಪ್ಲೇಂಟ್ಗಳು ಕೊಡಲ್ಲ. ಇವ್ರೇನ್ ಮಾಡ್ತಾರೆ, ಅವ್ರಿಗೆ ಯಾಕೆ ಕೊಟ್ಟಿದ್ದೀರಾ, ಇವ್ರಿಗೆ ಯಾಕೆ ಕೊಟ್ಟಿದ್ದೀರಾ ಅಂತಷ್ಟು ಅವಳು ಒಳ ಜಗಳಗಳು ಮಾಡ್ಕೊಂಡು ಇದು ಬಹಿರಂಗ ಆಗಲ್ಲ. ಯಾವತ್ತು ಆಮ್ ಆದ್ಮಿ ಪಕ್ಷದ ಅಂಗಳಕ್ಕೆ ಬಂತು ಆವತ್ತು ಇದು ಬಹಿರಂಗವಾಯ್ತು. ಇವತ್ತು ಅಶ್ವಥ್ ನಾರಾಯಣ ಅವ್ರನ್ನ ವಜಾಗೊಳಿಸ್ಬೇಕು ಅಂತ ಆಮ್ ಆದ್ಮಿ ಪಕ್ಷ ಇವತ್ತು ಸ್ಪಷ್ಟವಾಗಿ ಆಗ್ರಹ ಮಾಡ್ತಾ ಇದೆ. ಇಲ್ಲಿ ಪಬ್ಲಿಸಿಟಿ ಎಲ್ಲ ಮಗದೊಂದಲ್ಲ ಇನ್ನೊಂದಲ್ಲ. ಯಾರು ತಪ್ಪಿತಸ್ಥರಿದ್ದಾರೋ, ತೆರಿಗೆದಾರರ ಹಣನ ಯಾರು ಲೂಟಿ ಮಾಡಕ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು. ಇವತ್ತು ನೋಡಿ 5 ಲಕ್ಷ ರೂಪಾಯಿ ಸಾಮಗ್ರಿ ಸಪ್ಲೈ ಮಾಡಿರೋ, 5 lakhs rupees ಅಷ್ಟೇ ಇವ್ರು ಸಪ್ಲೈ ಮಾಡಿರೋದು. ಆಮೇಲೆ ಇವ್ರು ಬಂದು IT ಕಂಪ್ನಿಯವರು, ಐಟಿ ಸಪ್ಲೈಯರ್ಸ್ ಕಂಪನಿಯ ಹಿಸ್ಟರಿ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಒಂದು ಭ್ರಷ್ಟಾಚಾರ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ದಾಖಲೆಗಳು ಬೇಕಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ವಿಜಯ್ ಒಂದು ಕಡೆ, ವಿಜಯ್ ಪ್ರಸಾದ್ ಅವರೇ ಒಂದು ಕಡೆ ಇಷ್ಟೆಲ್ಲ ಆರೋಪಗಳು, ಇಷ್ಟೆಲ್ಲ ದಾಖಲೆಗಳಿದೆ, ಇದನ್ನ ಸಾರಾಸಗಟ್ಟಾಗಿ ನೀವು ಅಲ್ಲಗಳಿತೀರಾ? ಎನ್ಕ್ವೈರಿ ಮಾಡ್ಬೋದಲ್ಲ, ದಾಖಲೆಗಳಿದೆ ಅಂದ್ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ಏನ್ ಸಮಸ್ಯೆ? ಈಗ ತಪ್ಪೇ ಮಾಡಿಲ್ಲ ಅಂತ ಅನ್ನೋರು ಹೆದರ್ಕೊಳ್ಳೋದು ಯಾಕೆ ಅಂತ? ಇದರಲ್ಲಿ ಹೆದರ್ಕೊಳ್ಳೋದಂತ ವಿಷಯಗಳು ಏನೇ ಇಲ್ಲ. ಏನಾಗಿದೆ ಅಂತಂದ್ರೆ, ನನಗೆ ಈ ಆಮ್ ಆದ್ಮಿ ಪಕ್ಷದಿಂದ ಆಮೇಲೆ ಈ ಕಾಂಗ್ರೆಸ್ ಭಕ್ತರಿದಾರಲ್ಲ ಅವರಿಂದ ಒಂದು ನಿಮಿಷ ನಂಗೆ ಸುಮ್ಮನೆ ಹೇಳ್ಬಿಡಿ. ಅವ್ರಿಗೆ ನೀವ್ ಏನ್ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ಬಿಡ್ತೀನಿ, ಆಯ್ತಾ? ನೋಡಿ, ಸಮಾಜದಲ್ಲಿ ಜನರ ಗಮನ ಸೆಳೆಯೋದಕ್ಕೆ, ಆಯ್ತಾ, ಯಾವುದೇ ರಚನಾತ್ಮಕ ಕಾರ್ಯಕ್ರಮ ಏನೂ ಇಲ್ದೇನೆ, ಗುರಿ ಕಾರ್ಯಸೂಚಿ ಏನೂ ಇಲ್ದೇನೆ ಅದೊಂದೊಂಥರ ಹೊಂದಿರುವ ಈ ಆಮ್ ಆದ್ಮಿ ಪಕ್ಷ ಬೇರೆ ವಿಚಾರ ಮಾತಾಡಿ, ದಯವಿಟ್ಟು ಹಗರಣದ ಬಗ್ಗೆ ಮಾತಾಡಿ. ನಮ್ಮ ಕಾರ್ಯಕ್ರಮ ಇಲ್ಲೋ ಜನ ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾವು ಇಂಟರ್ಫಿಯರ್ ಆಗೋದು. ಮೂಲಕ ಹಬ್ಬಿಸೋ ಮೂಲಕ ಅವರ ಅಸ್ತಿತ್ವನ
ವಿಜಯ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಸ್ತಿತ್ವ ತೋರಿಸ್ಕೊಳ್ತಾ ಇದೆ. ಆಯ್ತಾ, ಇಂಥ ಆಪಾದನೆ ಇವಾಗ ಕೇಳಿಸ್ತಾ ಇದೆಯಾ? ಹಾ, ಹೇಳಿ. ಇವಾಗ ಕೇಳಿಸ್ತಾ ಇದೆಯಾ? ಓಕೆ, ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಈ ತರ ಇಲ್ಲದ ಭ್ರಷ್ಟಾಚಾರ ವಾಸನೆ ಹಬ್ಬಿಸಿ ಅವರ ಅಸ್ತಿತ್ವ ತೋರಿಸ್ತಾ ಇದಾರೆ. ಇದರ ಭ್ರಷ್ಟಾಚಾರ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಜಗದೀಶ್ ನನಗ್ ಕೇಳ್ತಾ ಇದ್ದಾರೆ, ನೀವು ಅಲ್ಲಿ ಬಂದು ಸ್ವಲ್ಪ ತಾಳ್ಮೆ ಇರಲಿ. ನೀವು ಪ್ರಬುದ್ಧರು, ನಿಮಗೆ ಅರ್ಥ ಆಗತ್ತೆ, ಕನ್ನಡ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಸುಮ್ಮನೆ ಇರಿ ಆಯ್ತಾ. ಇವತ್ತು ಭ್ರಷ್ಟಾಚಾರ ಹೊರಗೆ ಎಳಿತಾ ಇಲ್ಲ. ಇವತ್ತಿನ ಏನ್ ಮಾಡ್ತಾ ಇದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಇವರು ಈ ಭ್ರಷ್ಟಾಚಾರದ ಮೂಲಕ ಹಬ್ಬಿಸೋ ಮೂಲಕ ಅವರ ವಿದ್ಯಾಭ್ಯಾಸ ಕಳಿಸ್ತಾ ಇದಾರೆ. ಅವ್ರನ್ನ ತಿರುಗಿ ಮೂಲೆ ಕಂಪು ಮಾಡ್ತಾ ಇದಾರೆ. ಯಾಕಂದ್ರೆ ಅಲ್ಲ, ನೀವು ಏನ್ ಹೇಳ್ತಾ ಇದ್ದೀರಿ ವಿಜಯ್? ಅಲ್ಲ, ಈಗ ಭ್ರಷ್ಟಾಚಾರದಿಂದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನ ಏನ್ ಮಾಡ್ತಿದ್ದಾರೆ? ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಈ ಕಾಂಗ್ರೆಸ್ ಆಮೇಲೆ ಆಮ್ ಆದ್ಮಿ ಪಕ್ಷ ನೀವು ಸುಮ್ಮನೆ ಬ್ಯಾಡ್ದಿದ್ದೆಲ್ಲ ಉಲ್ಲೇಖ ಮಾಡಬೇಡಿಯಪ್ಪ. ಈಗ ಎಸ್ ಆಯ್ತು. ಈಗ ನೀವು ಹೇಳೋದೇನು, ಇದು ಸುಮ್ನೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಅನ್ನೋ ನಿಮ್ಮ ವಾದ. ಅಲ್ಲ, ಈಗ ಅಹಮದ್ ಸರ್, ಈಗ ಇಷ್ಟೆಲ್ಲ ದಾಖಲೆಗಳಿದೆ ಆಯ್ತಾ. ಕಂಪ್ಲೇಂಟ್ಗಳನ್ನು ಲಾಂಚ್ ಮಾಡಬಹುದು, ACB ಕೊಡ್ಬೋದು, ಲೋಕಾಯುಕ್ತಕ್ಕೆ ಕೊಡ್ಬೋದು. ಒಂದ್ ನಿಮಿಷ ಇರಿ, ಹೇಳಿ. ಒಂದ್ ನಿಮಿಷ ಇರಿ. ನಾನು ನಮ್ಮ ವಿಜಯ್ ಪ್ರಸಾದ್ ಅವ್ರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದೀನಿ. ದಯವಿಟ್ಟು ಅದನ್ನ ಅವರು ಮೇಂಟೈನ್ ಮಾಡಲಿ. ನಾನು ಕೂಡ ನಾನು ಕೂಡ ಒಂದು ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು 20 ವರ್ಷ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ. ನನ್ನ ಪ್ರಶ್ನೆ ಅವರಿಗೆ ಅತ್ಯಂತ ಗೌರವದಿಂದ ಕೇಳ್ತಕ್ಕಂಥ ಪ್ರಶ್ನೆ, ಆ ಕಂಪ್ನಿಗೆ ಅವರು ನಮ್ಮ ಜಗದೀಶ್ ಅವರು ಮತ್ತೆ ದೂರದಾರದಿರ್ತಕ್ಕಂಥದ್ದು, ಈ ಕಂಪನಿ ತಾಂತ್ರಿಕವಾಗಿ ಅದಕ್ಕೆ ಅನುಮೋದನೆ ದೊರಕಿರಲಿಲ್ಲ. ಸೃಷ್ಟಿತ ದಾಖಲೆಗಳ ಆಧಾರದಂತೆ ಅವರು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡ್ರು. GST ಇಂದಲೂ ಕೂಡ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಮರ್ಪಕವಾದಂಥ ಇದು ಸಿಕ್ಕಿದೆ. ಅದ್ರ ಬಗ್ಗೆ ಅವ್ರು ಉತ್ತರ ಹೇಳಬೇಕು. ನೋಡಿ, ವಿತಂಡವಾದ ಮಾಡೋದು ನಾನು ಅವ್ರಿಗಿಂತಲೂ ಚೆನ್ನಾಗಿ ಮಾಡ್ತೀನಿ, ಅವ್ರನ್ನ ವೈಯಕ್ತಿಕವಾಗಿ ಅವ್ರಿಗಿಂತಲೂ ಚೆನ್ನಾಗಿ ಅವ್ರನ್ನ ಟೀಕೆ ಮಾಡೋದು ನನಗೆ ಬಲ್ಲೆ. ಅದು ಬೇಡಿ, ಜನಕ್ಕೆ ಹೋಗ್ತಕ್ಕಂಥ ವಿಚಾರ ಇವತ್ತಿಷ್ಟೇ. ಅದು ತಾಂತ್ರಿಕವಾಗಿ ಮೊದಲು ಅದನ್ನ ತಿರಸ್ಕಾರ ಆಗಿದ್ದದ್ದು ನಿಜವೇ. ಆದ ನಂತರ ಅವರು ದಾಖಲಾತಿಗಳನ್ನ ತಿದ್ದಿರೋದು ನಿಜವೇ. ಇದ್ರ ಬಗ್ಗೆ ತನಿಖೆ ಆಗಲಿ. ಯಾಕೆ ತನಿಖೆ ಮಾಡೋದಕ್ಕೆ ಹಿಂದೇಟಾಕ್ತಾರೆ? ಯಾಕೆ ದಾಖಲಾತಿಗಳನ್ನ ಜನರ ಮುಂದೆ ಇಡ್ಲಿಕ್ಕೆ ಹಿಂದೇಟಾಕ್ತಾರೆ? IPC ಸೆಕ್ಷನ್ 468 415 ಬರ್ತಕ್ಕಂಥ ಕೇಸ್ ಇದು. ಸೆಕ್ಷನ್ 13 ಬರ್ತದೆ. ಈಗ ನಾವು ಪ್ರಾಮಾಣಿಕರು ಪಾರದರ್ಶಕರು ಅಂತ ಹೇಳ್ಬೇಕಾದ್ರೆ ನಡ್ಕೋಬೇಕಲ್ಲ ಇವರು. ಸುಮ್ಮನೆ ಪರಿಶಿಷ್ಟ ಜಾತಿ ವರ್ಗ ಅನ್ಕೊಂಡು ಬಾಯಲ್ಲಿ ಹೇಳಕ್, ಇಲ್ಲಿ ಆ ವಿಚಾರ ಅಲ್ಲ ಇರೋದು. ವಿಚಾರ ಇರ್ತಕ್ಕಂಥದ್ದು ಟೆಂಡರ್ ಅನುಮೋದನೆ. ಟೆಂಡರ್ ಅನುಮೋದನೆ. ಒಂದು ನಿಮಿಷ ವಿಜಯ ಪ್ರಸಾದ್ ಅವರೇ, ಹೌದೌದು, ನೀವು ಬಂದ್ಮೇಲೆ ಪಾಪ ತಲೆ ಎತ್ತಿರೋದು. ಈಗ ಸರಿ ಆಯ್ತು, ಒಪ್ಕೊಳ್ಳೋಣ. ನೀವ್ ಹೇಳೋ ತರನೇ ಇದ್ರೂ ಉದ್ಧಾರ ಮಾಡುವಂತ ಯೋಜನೆಗಳು ಏನಾಗಿದೆ? ಟೆಂಡರ್ ಅಲ್ಲಿ ಈ ರೀತಿ ಭ್ರಷ್ಟಾಚಾರ ಆಗ್ತಿದೆ. ಇದು ವಿತಂಡವಾದಿ ಚರ್ಚೆ ಬಿಡಿಯೋದು ಪಾಪ ವಿಚಾರ ಗೊತ್ತಿಲ್ಲ ಅವ್ರಿಗೆ. ಆರೋಪದ ಬಗ್ಗೆ ಉತ್ತರ ಆರೋಪದ ಬಗ್ಗೆ ಉತ್ತರ ಹೇಳಿ. ಮಂತ್ರಿ ಇಲಾಖೆ ಸೆಕ್ರೆಟರಿ ಕೊಡ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಮಂತ್ರಿಗಳು ಕೊಡ್ಬೇಕಾಗುತ್ತೆ. ಒಂದ್ ನಿಮಿಷ ಆಯ್ತು ವಿಜಯ್, ನೀವು ಉತ್ತರ ಕೊಡಲ್ಲ ಅಂತ ಅಂತೂ ಗೊತ್ತಾಯ್ತು. ಸಂಬಂಧಪಟ್ಟಂತೆ ಈಗ ನೀವು ಈಗ ರೈಸ್ ಮಾಡಿದ್ದೀರಿ. ಈಗ ಆಲ್ರೆಡಿ ಅವ್ರೇನ್ ಹೇಳ್ತಾ ಇದ್ದಾರೆ, ಶ್ರೀನಿವಾಸ್ ರೆಡ್ಡಿ ಅವರು, ನಾನೀಗ ಆಲ್ರೆಡಿ ಸುಮಾರು ದಿನದಿಂದನೇ ಈ ಒಂದು ವಿಷಯವನ್ನ ನಾನು ರೈಸ್ ಮಾಡಿದ್ದೀನಿ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ, ಪಿಟಿಷನ್ ಅರ್ಜಿ ಕೂಡ ಹಾಕಿದ್ದೀನಿ ಅಂತ. ಸೊ ನೀವು ಈ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ರೈಸ್ ಮಾಡ್ತಾ ಇರೋದಕ್ಕೆ ಏನ್ ಕಾರಣ ಅಂತ AAP ನಮ್ಮ ಗಮನಕ್ಕೆ ಬಂದಿದ ತಕ್ಷಣನೇ ನಾವು ಇದನ್ನ ರಾಜ್ಯದ ಜನತೆಗೆ ತಿಳಿಸುವಂತಹ ಒಂದು ಜವಾಬ್ದಾರಿ ಆಸ್ ಎ ಪೊಲಿಟಿಕಲ್ ಪಾರ್ಟಿಯಾಗಿ ನಮ್ದಿದೆ. ನಾವು 2 ವರ್ಷದಿಂದ ಈ ರೆಕಾರ್ಡ್ಸ್ಗಳೆಲ್ಲ ಇಟ್ಕೊಂಡು ಅವ್ರು ಕಂಪ್ಲೇಂಟ್ ಕೊಟ್ಟೆ ಇವ್ರು ಕಂಪ್ಲೇಂಟ್ ಕೊಡೋದಲ್ಲ. ಅದಕ್ಕೆ ಆದಂತಹ ಒಂದು ಅಥಾರಿಟೀಸ್ ಇದೆ. ACB ಮೇಲೆ ನಮ್ಗೆ ನಂಬಿಕೆ ಇಲ್ಲ. ACB ಮೇಲೆ ಮೊದಲು ದೂರದಾರ ಯಾರು ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಯಾವ್ದು ಕಂಪ್ಲೇಂಟ್ಗಳಾಗಿಲ್ಲ, ಲೋಕಾಯುಕ್ತಲ್ಲೂ ಕಂಪ್ಲೇಂಟ್ ಆಗಿಲ್ಲ. ಇವತ್ತು ನಾವು ಅದನ್ನ ಸ್ಪೀಕರ್ ಹತ್ರ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ರಾಜ್ಯಪಾಲರಿಗೂ ನಾವು ಕಂಪ್ಲೇಂಟ್ ಕೊಡ್ತೀವಿ.
ನೀವೇ ತಾನೇ ಹೇಳಿದ್ದು ACB ಕೊಡ್ಬೇಕಾಗಿತ್ತು, ACB ಕೊಡ್ಬೇಕು. ನಾನು ಮೂಲ ದೂರದಾರ್ಗೆ ಹೇಳ್ತಾ ಇರೋದು, ಅವರು 1.5 ವರ್ಷದಿಂದ ಪಾಪ ರೆಕಾರ್ಡ್ಸ್ಗಳು ಇಟ್ಕೊಂಡು ಆಲ್ರೆಡಿ PL ಫೈಲ್ ಮಾಡಿದ್ದೀನಲ್ಲಮ್ಮ, ನಿಮ್ಮ ಸೆಕ್ರೆಟರಿ ಕೊಟ್ಕೊಂಡು ಸುತ್ತಾ ಇದ್ದಾರೆ. ನಿಮ್ಮ ಅಧಿಕಾರಿಗಳು ಪಾಪ ಹಿರಿಯರಾಗಿರೋನ ಸುತ್ತಾ ಇದ್ದಾರೆ ಕಚೇರಿಯಿಂದ. ಇವತ್ತು ಆಮ್ ಆದ್ಮಿ ಪಕ್ಷದಿಂದ ಇವತ್ತು ನಾವು ಬಹಿರಂಗ ಆದ್ಮೇಲೆ ಇವತ್ತು ಅವರು ವಜಾಗಳು ಅಂತ ಪರಿಸ್ಥಿತಿ ಇದ್ದಾರೆ. ಅವರು ಇವತ್ತು ವಜಾಗೊಳಿಸ್ಬೇಕು ಇವತ್ತು ಮಂತ್ರಿಗಳನ್ನ. ಇದೇ ರೀತಿ ಎಷ್ಟು ಜನ ಟೆಂಡರ್ಗಳು ನೀವು ಕೊಟ್ಟಿದ್ದೀರಾ? ಅವರಿಬ್ರು ಸುಮ್ಮನೆ ಇದ್ದಾರೆ, ನಾವು ಮಾತಾಡ್ತಾ ಇದ್ವಿ, ಏನು ಕೇಳಿಸಲ್ಲ. ಒಂದೇ ನಿಮಿಷ. ಈಗ ನೀವು ಮಾತಾಡುವಾಗ ನಾನು ಸೈಲೆಂಟ್ ಆಗಿದ್ದೆ, ದಯವಿಟ್ಟು ಮಾತಾಡ್ಬೇಡಿ, ಕೇಳಿಸ್ಕೊಳ್ಳಿ ವಿಜಯ್, ನಿಮಿಷ. ಈಗ ACBಗೆ ಯಾಕೆ ದೂರ್ ಕೊಡ್ಲಿಲ್ಲ ಅಂತಂದ್ರೆ ಈ ಹಿಂದೆನೆ ಈ ವಿಚಾರವನ್ನ ರೈಸ್ ಮಾಡಿದಂತಹ ಶ್ರೀನಿವಾಸ್ ರೆಡ್ಡಿ ಅವ್ರಿಗೆ ಕೇಳಿದ್ರು, ಅವರು ಯಾಕೆ ದೂರ್ ಕೊಡ್ಲಿಲ್ಲ ಅನ್ನೋ ಇಲ್ಲಿ ಕಾರಣ. ನಾನು ಮಾತಾಡ್ತೀನಿ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಜಯ್ ಒಂದ್ ನಿಮಿಷ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆದ್ರೆ ಕ್ರಮ ತೆಗೆದುಕೊಂಡಿಲ್ಲ. ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಕೂಡ ಒಂದು ಎನ್ಕ್ವೈರಿ ಆಗಿಲ್ಲ, ಇಲಾಖೆ ಮಟ್ಟದಲ್ಲಿ ಎನ್ಕ್ವೈರಿ ಆಗಿಲ್ಲ. ಸ್ವಲ್ಪ ಹೇಳ್ಬಿಡ್ಲಿ. ಈಗ ವಿಜಯ್ ಪ್ರಕಾಶ್ ಆಯ್ತು ಬಿಡಿ, ಒಂದ್ ನಿಮಿಷ, ಒಂದ್ ಸೆಕೆಂಡ್. ಎಸ್ ಒಂದ್ ನಿಮಿಷ ವಿಜಯ್, ಎಲ್ಲೆಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ದೀರಿ? ಐ ವಿಲ್ ಡಿಸ್ಕ್ಲೋಸ್. ಇಲ್ಲಿ ರಮ್ಮ ಆಲ್ರೆಡಿ ಆಪ್ ಅವರು ಇವರು ರೈಸ್ ಮಾಡೋಕೆ ಮುಂಚೆ ಆಲ್ರೆಡಿ ಐ ಹ್ಯಾವ್ ಫೈಲ್ಡ್ ದಿ ರಿಟ್ ಪಿಟಿಷನ್ ಇನ್ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ದೀನಿ. ಅವ್ರೇನು ಕೇಳ್ತಿದ್ದಾರೆ, ಶಾರ್ಟ್ ಕಮಿಂಗ್ಸಲ್ಲಿ ಪೆಂಡಿಂಗಲ್ಲಿ ಯಾಕಿದೆ ಅಂದರೆ ವರ್ಕ್ ಆರ್ಡ್ರು ಅಥವಾ ಟೆಂಡರ್ ಅವಾರ್ಡ್ ಡಾಕ್ಯುಮೆಂಟು ಸರ್ಟಿಫೈಡ್ ಕಾಪಿ ಕೊಡಿ ಅಂತ ಹೈಕೋರ್ಟಲ್ಲಿ ಆಲ್ರೆಡಿ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀನಿ ನಾನು, ಪೆಂಡಿಂಗಲ್ಲಿದೆ. ರಿಟ್ ಪಿಟಿಷನ್ ಫೈಲ್ ಮಾಡಿ ಆಲ್ರೆಡಿ 20 ದಿವಸ ಆಗಿದೆ. ಇದು ಇನ್ ಅಡ್ವಾನ್ಸು ನಾನು ಸೆಲ್ವಕುಮಾರ್ಗೆ ನೋಟಿಸ್ಗೆಲ್ಲ ಇದು ನಂದು ಕರೆಕ್ಟಾಗಿ ನೋಡಿ ಇದು ಮಾಡ್ಕೊಂಡಿದ್ರೆ ಇದು ಯಾವುದೂ ಇರ್ತಾ ಇರಲಿಲ್ಲ. ನಾನು ವಾಟ್ ಎವರ್ ಈಗ ಇಲ್ಲಿ ಏನೇನು ಬೇರೆಯವರೆಲ್ಲನೂ ಏನು ಇದನ್ನು ತರ್ತಾ ಇದ್ದಾರೋ ಅಲಿಗೇಷನ್ಸು, ಇನ್ವೆಸ್ಟಿಗೇಷನ್ಸು, ಇನ್ನೊಂದು ಮತ್ತೊಂದು, ನಾನು ಆಲ್ರೆಡಿ 2021 ಡಿಸೆಂಬರಲ್ಲಿ ಎಲ್ಲ ಇದು ಮಾಡಿದ್ದೀನಿ, ತೆಗೆದುಕೊಂಡಿಲ್ಲ. ಶಿ ಈಸ್ ವೆರಿ ಮಚ್. ಇನ್ನೊಂದು ಏನಾಗ್ತಾ ಇದೆ ಇಲ್ಲಿ ಈ ಸರ್ಕಾರದಲ್ಲಿ ಎಲ್ಲ ಈ ಸರ್ಕಾರಗಳು ಏನಾಗಿದೆ ಅಂದರೆ NGOಸ್ನ, ಸೋಷಿಯಲ್ ವರ್ಕರ್ಸ್ನ, RTI ವರ್ಕರ್ಸ್ನ ಕಾನ್ಫಿಡೆನ್ಸ್ ತಗೊಳ್ತಾ ಇಲ್ಲ. ಈಗ ನಂದು ಆವತ್ತು ತಗೊಂಡಿದ್ರೆ ಸೆಲ್ವಕುಮಾರ್, ನಾನು ಮಾತಾಡ್ತೇನೆ ಪ್ರಸಾದ್ ಸರ್ ಅವರ, ನಾನೆಲ್ಲ ವಿಜಯ್ ಪ್ರಸಾದ್ ಅವರ ಮೇಡಮ್, ಇಲ್ಲಿ ನಾನು ಬಿಡಿ ಅವರೇನ ಪಾರ್ಟಿ ಇಲ್ಲಿ ಐ ಆಮ್ NGO. ನಾನು ಇನ್ ಅಡ್ವಾನ್ಸ್ 2021 ಡಿಸೆಂಬರಿಂದಾನು ಫಾಲೋ ಅಪ್ ಮಾಡಿಕೊಂಡು ರನ್ನಿಂಗ್ ಫ್ರಮ್ ಪಿಲ್ಲರ್ ಟು ಪೋಸ್ಟ್ ಎಲ್ರಿಗೂ ಸಬ್ಮಿಷನ್ ಮಾಡಿದ್ದೀನಿ. ಅದಕ್ಕೆಲ್ಲ ಇದು ಇಲ್ಲ ಇಲ್ಲಿ ಇದು ಅದು ಸರಿಯಾಗಿ ನಾನು ಇದನ್ನು ಅಲ್ಲಿ MS ಬಿಲ್ಡಿಂಗಲ್ಲಿ ಅವ್ರು ಸರಿಯಾಗಿ ಕನ್ಸಿಡರ್ ಮಾಡಿ ತಗೊಂಡಿದ್ರೆ ಇಮಿಡಿಯೇಟ್ ಇದು ಮಾಡ್ತಿದ್ರು. ಅವರೇನೋ ಅವ್ರದ್ದು ಡಿಸ್ಪ್ಯಾಚ್ ಕ್ಲರ್ಕ್ ಡ್ಯೂಟಿ ಅಲ್ಲೇ ಏನು ಇಲ್ಲಿ ಏನಾಗಿದೆ. ಇನ್ನೂ ಒಂದು ಇಲ್ಲಿ ಜ್ಯೋತಿ ಮೇಡಮ್ ಏನಿದ್ದಾರೆ ಕಮಿಷನರು, ಟೈಮ್ ಟು ಟೈಮು ಸೆಲ್ವಕುಮಾರ್ಗೆ ಮಿಸ್ಗೈಡೇ ಮಾಡಿರೋದೆಲ್ಲನೂ, ವಾಟ್ ಎವರ್ ದಿ ಕರೆಸ್ಪಾಂಡೆನ್ಸ್ ಮಿಸ್ಗೈಡ್ ಮಾಡಿದ್ದಾರೆ. ಈಗ ಸರ್ಕಾರ ಅಲ್ಲಲ್ಲ, ಈಗ ಈ ಶಿವಮೊಗ್ಗ ಕೇಸ್ ದಾಖಲಿಸ್ಕೊಳ್ಬಹುದಲ್ಲ ವಿಜಯ್? ಯಾಕೆ ಈಗ ಈಗ ಆಲ್ರೆಡಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ, ಆಯ್ತಾ, ಒಂದಷ್ಟು ಫೇಕ್ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂತ ದಾಖಲೆಗಳು ಕೂಡ ಇದೆ, ಆಯ್ತಾ. ಆ ಫೇಕ್ ದಾಖಲೆಗಳು ಬೇಡ, ನಿಮ್ ಸಚಿವರು ತಪ್ಪು ಮಾಡ್ಲಿಲ್ಲ ಅಂದ್ರೆ ಆ ಕಂಪನಿ ವಿರುದ್ಧ ಕ್ರಮ ತೆಗೆದುಕೊಳ್ಬಹುದಲ್ಲ? ಒಂದೇ ಶ್ರೀನಿವಾಸ್ ರೆಡ್ಡಿ ಅವರಿಗೆ ಒಂದೇ ಒಂದು ಪ್ರಶ್ನೆ ಕೇಳಿ. ಓಕೆ, ಏನಂತಂದ್ರೆ ವಾಟ್ ಇಸ್ ದಿ ಇಂಟ್ರೆಸ್ಟ್ ಇನ್ ದಿಸ್ ಟೆಂಡರ್? ನಾವು ಏನಾದ್ರು ಮಾಡ್ಕೊಳ್ಳಿ, ಆಮ್ ಆದ್ಮಿ ಪಕ್ಷಕ್ಕೆ ನಮ್ಗೆ ಗೊತ್ತು, ಯಾಕಂದ್ರೆ ಅವ್ರಿಗೆ ಕರ್ನಾಟಕದಲ್ಲಿ ಪ್ರಶ್ನೆ ಮಾಡ್ಲೇಬಾರ್ದು ಯಾರು ಅಂತನಾ? ಯಾರಿಗಂತ ಅದು ಕ್ವಶನ್ ಮೇಡಮ್? ಇಲ್ಲ ಪ್ಲೀಸ್ ಪ್ರಸಾದ್ ಐ ಕುಡ್ ನಾಟ್ ಲಿಸನ್ ಟು ಯುವರ್ ಅವ್ರ ಕ್ವಶನ್ ಏನಂತ ಹೇಳಿ. ಈಗ ವಿಜಯ್ ನಾನು ಪ್ರಶ್ನೆಗೆ ಅವರೇ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಏನಂತ ಪ್ರಶ್ನೆ? ವಿಜಯ್ ಅವ್ರ ಮ್ಯೂಟ್ ಹಲೋ ವಿಜಯ್ ಪ್ರಸಾದ್ ಅವರೇ, ಐ ಡೋಂಟ್ ನೋ ಯುವರ್ ಡೆಸಿಗ್ನೇಷನ್ ಅಂಡ್ ಪೊಸಿಷನ್ ಇನ್ ದಿ ಪಾರ್ಟಿ. ಐ ಆಮ್ an NGO, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಹ್ಯಾವಿಂಗ್ ಎನ್ ನೇಮ್ ಬೈ ನೇಮ್. ಐ ಆಮ್ ದಿ ಪ್ರೆಸಿಡೆಂಟ್, ಫೌಂಡರ್ ಪ್ರೆಸಿಡೆಂಟ್, ಶ್ರೀ ವಿಶ್ವ ಮಹಾಯೋಗ ವೇಮನ ಫೌಂಡೇಶನ್. ಇಟ್ ಈಸ್ ಎ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್. ಐ ಆಮ್ ನಾಟ್ affiliated. It is a non-profit, non-political, non-religious, secular organization. You can also come and join my trust. The trusts and NGOs and any organization platforms are having the very right to voice. ನಾನೇನಿಲ್ಲ ಪ್ರಚಾರಕ್ಕೆ ಬಂದಿಲ್ಲ.
ಡಿಸೆಂಬರು 21 ನಿಮ್ಮ ಸೆಲ್ವಕುಮಾರ್ಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ನಿಮ್ಮ ನೀವೇ ಅಪಾಯಿಂಟ್ ಮಾಡ್ಕೊಂಡಿರೋ ಜ್ಯೋತಿ ಮೇಡಮ್ಗೆ ಎಲ್ಲರಿಗೂ ತಂದು ಕೊಟ್ಟು ಈಗ ಆಲ್ರೆಡಿ ಹೈಕೋರ್ಟಲ್ಲಿ ಪಿಟಿಷನ್ ಫೈಲ್ ಮಾಡಿದ್ದೀನಿ. ರಿಟ್ ಪಿಟಿಷನ್ ಫೈಲ್ಗೆ ಏನು ವರ್ಕ್ ಅವಾರ್ಡ್ ಡಾಕ್ಯುಮೆಂಟ್ ಇದು ವರ್ಕ್ ಆರ್ಡರ್ ಕಾಪಿ ಟೆಂಡರ್ ಅವಾರ್ಡ್ ಡಾಕ್ಯುಮೆಂಟ್ ಕೊಡಿ ಅಂತ RTI ಹಾಕಿದ್ದೀನಿ, ಕೊಟ್ಟಿಲ್ಲ. ಪರ್ಸನಲ್ ಆಗಿ ಇದು ಕೊಟ್ಟಿದ್ದೀನಿ. ಜ್ಯೋತಿ ಮೇಡಮ್ ಇಂದ ಹಿಡಿದು ಮಂಜುಳಾ ಮೇಡಮ್ ಇಲ್ಲಿ ಎಲ್ಲ ಆಗಿದೆ. ಇಲ್ಲಿ ಐ ಹ್ಯಾವ್ ಎವ್ರಿ ರೈಟ್ ಮೇಡಮ್ ನನ್ನ ಇಂಟ್ರೆಸ್ಟ್ ಇನ್ನೂ ಹೇಳ್ತಾ ಇದ್ದೀನಿ. ಈವನ್ ಮಹಾತ್ಮ ಗಾಂಧಿ ಪ್ಲೀಸ್ ಪ್ರಸಾದ್ ಯಾರು ಅವ್ರ ಹೆಸರು ಗೊತ್ತಿಲ್ಲ, ಪ್ಲೀಸ್ ಮೇಡಮ್ ಪ್ಲೀಸ್ 1 ಸೆಕೆಂಡ್ ಪ್ಲೀಸ್ ಇಲ್ಲ ಪ್ಲೀಸ್ ಸರ್ ಲಿಸನ್ ಟು ಮೀ. ನನ್ನ ಇಂಟ್ರೆಸ್ಟ್ ಹೇಳ್ತೀನಿ ಪ್ಲೀಸ್. ಇಲ್ಲಿ ನೀವು ದಯವಿಟ್ಟು ನನ್ನ ಇಂಟ್ರೆಸ್ಟ್ ನಮ್ಮ ಇಂಟ್ರೆಸ್ಟ್ನ ಅದು ಕೇಳೋದಕ್ಕೆ ಅವ್ರಿಗೆ ಯಾವ ಇದಿಲ್ಲ. ನಾನು NGO ಅದಕ್ಕಿಂತ ಹೆಚ್ಚಾಗಿ ಭಾರತದ ಪ್ರಜೆ ಯಾರು ಬೇಕಾದರೂ ಒಂದು ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಆರೋಪಗಳ ಬಗ್ಗೆ ಧ್ವನಿ ಎತ್ತಬಹುದು. ವಿಜಯ್ ನಿಮಗೂ ಕೂಡ ಗೊತ್ತಿದೆ ಆಯ್ತಾ, ನಿಮ್ಗೆ ಏನ್ ಇಂಟ್ರೆಸ್ಟ್ ಅಂತ ಕೇಳೋ ಅಧಿಕಾರ ಹಕ್ಕು ನಿಮಗಿಲ್ಲ. ಈಗ ನಾನು ನೀವು ಕೇಳಿದ್ದೀರಿ, ಉತ್ತರ ಕೊಡ್ತಾ ಇದ್ದೇನೆ. ಪ್ಲೀಸ್ ಕೊಡ್ತಾ ಇದ್ದೀನಿ ಮೇಡಮ್. ಒಂದ್ ನಿಮಿಷ ಸರ್ ಹೇಳಿ ವಿಜಯ್ ಏನ್ ಹೇಳ್ತೀರಿ? ಈಗ ನಾನು ಕೊಡ್ತೀನಮ್ಮ, ಏನ್ ಹೇಳ್ತೀರಿ? ಇನ್ನು ನನ್ನ ಇಂಟ್ರೆಸ್ಟ್ ಏನಂತ ಕೊಡ್ತೀನಿ. ಕೊಳ್ಳ ಮೇಡಮ್ ಹೇಳಿ. ವಾಲಂಟಿರಿಸಮ್ ಪಾಲಿಸಿ, ನೀವು ರೋಲ್ ಆಫ್ ವಾಲಂಟಿರಿಸಮ್ ಪಾಲಿಸಿ ಪ್ರೋಗ್ರಾಮ್ ಅಂಡ್ ಅಸಿಸ್ಟೆನ್ಸ್ ಫ್ರಮ್ ಪ್ರೀ ಇಂಡಿಪೆಂಡೆನ್ಸ್ ಎರಾ ಟು ಪೋಸ್ಟ್ ಇಂಡಿಪೆಂಡೆನ್ಸ್ ಎರಾ, ಪೋಸ್ಟ್ ಇಂಡಿಪೆಂಡೆನ್ಸ್ ಎರಾ ಟು UPA ಎರಾ ಅಪ್ ಟು ದಿಸ್ ಸ್ಪೀಡ್. ನೀವು ಓದಿಲ್ಲ. ಮಹಾತ್ಮ ಗಾಂಧಿನೂ NGOs ಮಾಡಿದ್ದೆ. ಎಲ್ಲ ವಾಟ್ ಎವರ್ ದಿ ಮಹಾತ್ಮ ಗಾಂಧಿ ಪ್ಲಾಟ್ಫಾರ್ಮ್ಸ್ ಆರ್ NGOs. ಆಯ್ತಲ್ಲ ಸರ್, ಅವರೆಲ್ಲನೂ ಮಾಡ್ಕೊಂಡು ಬಂದಿದ್ರೆ ಈಗ ವಾಟ್ ಈಸ್ ಯುವರ್ ಇಂಟ್ರೆಸ್ಟ್ ಅಂತ ಇದೇನು ವಾಟ್ ಏನು ಎವರ್ ಲಾಸ್ಟಿಂಗ್ ಸರ್ಪ್ರೈಸ್? ಇಟ್ ಇಸ್ ಎ ಲಾಫಿಂಗ್ ಸ್ಟಾಕ್. ಪ್ಲೀಸ್ ಡೋಂಟ್ ಆಸ್ ಅನ್ ಎಲ್ಡರ್ಲಿ ಮ್ಯಾನ್, ಇಂಟೆಲೆಕ್ಚುಯಲ್ ಮ್ಯಾನ್. ನೋ ಇಟ್ಸ್ ನಾಟ್ ದಿ ಕ್ವಶನ್ ಮೇಡಮ್. ಯಾವುದೇ ಒಂದು ತಪ್ಪನ್ನ ಈ ತಪ್ಪು ಯಾಕೆ ಮಾಡಿದ್ದೀರಿ ಅಂತ ಕೇಳೋದ್ರ ನಾನೇನು ಇವತ್ತು ಬಂದೆ ಕೇಳ್ತಾ ಇದ್ದೀರಿ ಅನ್ನೋ ಕೇಳೋ ಹಕ್ಕು ಯಾರಿಗೂ ಇಲ್ಲ. ನಾನು ಸಿನ್ಸ್ ಫ್ರಮ್ ಒಂದ್ ನಿಮಿಷ ಹೇಳಿ. ಟೆಂಡರ್ ಪ್ರಕ್ರಿಯೆ ಆದಷ್ಟು ಪಾರದರ್ಶಕವಾಗಿ ನಡೆದಿದೆ. ಅಲ್ಲ ಪ್ರಿಸೈಸ್ ನನ್ನ ಪೊಲಿಟಿಕಲ್ ಕಲರ್ ಹಾಕೊಂಡು ಬಂದಿದ್ದಾನೆ ಪ್ರಸಾದ್ ಅವರೇ. ಮೊದಲನೇ ಹಂತದಲ್ಲಿ ಇದು ತಿರಸ್ಕಾರವಾಗಿತ್ತೆ. ಆ ದಾಖಲಾತಿಗಳು ಸೃಷ್ಟಿತ ದಾಖಲಾತಿದೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಾ ಬೇಡವಾ ಹೇಳಿ ವಿಜಯ ಪ್ರಸಾದ್ ಅವರೇ, ನೀವ್ ಹೇಳಿ. ಸರಿ ಹೋಗೋಕೆ ಹೇಳಿ, ACB ಎಲ್ಲ ದಾಖಲಾತಿ ನಿಮ್ಮದೇ ಸರ್ಕಾರದಲ್ಲಿ ಬಂದಿರುವಂತಹ ಅಲಿಗೇಷನ್ ವಿಜಯ್ ಪ್ರಸಾದ್, ನೀವು ಒಂದ್ ಸ್ವಲ್ಪ ಇದನ್ನ ಜವಾಬ್ದಾರಿಯಿಂದ ತೆಗೆದುಕೊಳ್ಬೇಕು, ಸುಮ್ಮನೆ ತೆಗೆದುಕೊಳ್ಳೋದಲ್ಲ. ನಿಮ್ಮ ಸರ್ಕಾರದ ಸಚಿವರ ಬಂದಿರುವಂತಹ ಆರೋಪ, ನಿಮ್ಮ ಸಚಿವರೇ ಗ್ರಾಂಟ್ ಮಾಡಿರುವಂತಹ ಅಥವಾ ನಿಮ್ಮ ಸಚಿವರೇ ಟೆಂಡರ್ ಕೊಟ್ಟಿರುವಂತಹ ಕಂಪನಿ. ನೀವು ಯು ಹ್ಯಾವ್ ಟು ಆನ್ಸರ್, ಯು ಹ್ಯಾವ್ ಟು ಗಿವ್ ದಿಸ್ ಟು ACB. ಇದು ನಾನು ಹೇಳ್ತಾ ಇದ್ದೀನಿ, ಇದು ಆಧಾರರಹಿತ ದಾಖಲೆಗಳ ಸಮೇತ ಪತ್ರಿಕಾಗೋಷ್ಠಿ ಮಾಡಿ ದಾಖಲೆಗಳ ಸಮೇತ ನಾವು ಮೊದಲನೇ ಹಂತದಲ್ಲಿ ಅದನ್ನ ತಿರಸ್ಕಾರ ಮಾಡಿಲ್ಲ. GST ನಲ್ಲಿ ಅದು ಸೃಷ್ಟಿತ ದಾಖಲೆ ಅಲ್ಲ. ಈಗ 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 ಆಮ್ ಆದ್ಮಿ ಪಕ್ಷದ ಕಡೆಯಿಂದ ನೀವು ರೈಸ್ ಮಾಡಿದ್ದೀರಿ. ಈಗ ಇದಾದ ಮೇಲೆ ಈ ಒಂದು ಇಡೀ ಪ್ರಕರಣ ಹೀಟ್ ತೆಗೆದುಕೊಳ್ತಾ ಇದೆ. ಸೊ ಇಷ್ಟೊಂದೆಲ್ಲ ಹಗರಣ ಆಗಿದೆಯಾ ಅನ್ನೋಂಥದ್ದು ಕೂಡ ಜನಕ್ಕೆ ಗೊತ್ತಾಗ್ತಾ ಇದೆ. ಈಗ ನೀವು ದಾಖಲೆಗಳನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಇದರ ಹಿಂದೆ ಅಂದ್ರೆ ಈಗ ಕಂಪ್ಲೇಂಟ್ ಕೊಡೋದಾಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ACB ಆಗಿರ್ಬೋದು, ಸೊ ಈ ಹಂತಕ್ಕೆ ಹೋಗೋದಿಲ್ವಾ? ಕೇವಲ ಒಂದು ಪ್ರೆಸ್ ಮೀಟ್ ಮಾಡಿ ಮುಗಿಸ್ಬಿಡ್ತೀರಾ ಅಥವಾ ಸರ್ಕಾರಕ್ಕೆ ಏನು ಒತ್ತಡ ತರೋದಿಲ್ವಾ ಇದ್ರ ಎನ್ಕ್ವೈರಿಗೆ ಸಂಬಂಧಪಟ್ಟಂತೆ? ಮೇಡಮ್, ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಏನೇನೋ ಒಂಚೂರು ನಾಚಿಕೆ ಮರ್ಯಾದೆ ಅನ್ನೋದಿದ್ದರೆ ಈ ಕೂಡಲೇ ಇದ್ರ ಬಗ್ಗೆ ಒಂದು ಪಾರದರ್ಶಕವಾದಂತಹ ನ್ಯಾಯಾಂಗ ತನಿಖೆಗೆ ಮುಖ್ಯಮಂತ್ರಿಗಳು ಒಂದು ಫಾರ್ಮ್ ಮಾಡಬೇಕಾಗುತ್ತೆ. ಒಂದು ಇಮ್ಮಿಡಿಯೇಟ್ ಆಗಿ ಈ ನ್ಯಾಯಾಂಗ ತನಿಖೆಗೆ ನಿಷ್ಪಕ್ಷಪಾತವಾದಂತಹ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ರಾಜೀನಾಮೆ ತಗೊಬೇಕು. ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ಅಶ್ವಥ್ ನಾರಾಯಣ ವಜಾ ಮಾಡಬೇಕು. ಇದೇ ರೀತಿಯ ಟೆಂಡರ್ಗಳು ಅವ್ರ ಅವಧಿಯಲ್ಲಿ ಎಷ್ಟೆಷ್ಟು ಗೋಲ್ಮಾಲ್ ಆಗಿದೆ, ಅವರ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಕಾಲೇಜಿಯೇಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟಾಗಿದೆ, ಅದನ್ನೆಲ್ಲ ಸಂಪೂರ್ಣವಾದಂತಹ ತನಿಖೆ ಒಂದು ನ್ಯಾಯಾಂಗ ಮಾನಿಟರಿಂಗ್ ಇಂದಲೇ ಆಗಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಸ್ಪೀಕರ್ಗೂ ಸಹ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಆಮೇಲೆ ರಾಜ್ಯಪಾಲರಿಗೂ ಸಹ ಇದ್ರ ಬಗ್ಗೆ ಮಧ್ಯಪ್ರವೇಶ ಮಾಡಿ ಅಂತ ಹೇಳ್ತಾ ಇದ್ದೇವೆ. ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ 40% ಸರ್ಕಾರ
ಇವರು ಯಾವ ಒಂದು ಪಕ್ಷದ ಒತ್ತಡಕ್ಕೂ ಮಣಿಯಲಾದ ಸರ್ಕಾರ ಇದು. ಏನಕ್ಕಂದ್ರೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರೇ ಬಂದು 40% ಅಂತ 26 ಪತ್ರಿಕಾಗೋಷ್ಠಿಗಳು ಮಾಡಿದ್ರು ಇವರು. ಯಾವುದು ತಲೆ ಕೆಡಿಸ್ಕೊಂಡಿದ್ದೀರಾ ಇವತ್ತು? ಕೊನೆಗೆ ನರೇಂದ್ರ ಮೋದಿ ಅವರು ಬಂದ ಆಮೇಲೆ ಇನ್ನೊಂದು ಪಾಯಿಂಟ್ ಇದೆ ಮಾಡ್ತೀರಿ ಆಯ್ತಾ. ಈಗ ಸಚಿವ ಅಶ್ವಥ್ ನಾರಾಯಣ ಅವರ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಹಾಗಾದ್ರೆ? ನೀವು ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ AAP ಅವರು ರೈಸ್ ಮಾಡಿದ್ದಾರೆ, ಅವರೇನೋ ಮಾಡ್ಕೊಳ್ತಾರೆ ಅಂತ ಸುಮ್ಮನಿದ್ದು ಬಿಡ್ತೀರಾ ಅಥವಾ ಏನು ವಿರೋಧ ಪಕ್ಷವಾಗಿ? ಖಂಡಿತವಾಗಿಲ್ಲ, ಇದು ಬಹಳ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ. ಈಗಾಗಲೇ PSI ಪ್ರಕರಣದಲ್ಲಿ ಈಗ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ನಮ್ಮ ಹೋರಾಟದ ಫಲಶ್ರುತಿ ಏನಾಗಿದೆ ಅಂತ ಗೊತ್ತಾಗಿದೆ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಸನ್ಮಾನ್ಯ ಅಧ್ಯಕ್ಷರು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಅವರ ಹೋರಾಟ, ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರ ಹೋರಾಟ ಇವತ್ತು ADGP ಅರೆಸ್ಟ್ ಆಗ್ತಕ್ಕಂಥ ಸ್ಥಿತಿ, ಹೋಮ್ ಮಿನಿಸ್ಟರ್ PA ಅದು ಬಂದಿದೆ. ಪಾಪ ವಿಜಯ್ ಪ್ರಸಾದ್ ಅವರು ಇನ್ನೂ ಭ್ರಮಾಲೋಕದಲ್ಲಿ ಇದ್ದಾರೆ. ಅವ್ರು ಆಮೇಲೆ ಒಂದು ದೊಡ್ಡ ತಪ್ಪು ಪ್ರಶ್ನೆ ಕೇಳಿದ್ರು. ಆ ಶ್ರೀನಿವಾಸ್ ರೆಡ್ಡಿ ಅವ್ರಿಗೆ ನಿಮ್ಗೇನ್ರಿ ಇಂಟ್ರೆಸ್ಟ್ ಅಂತ ಹೇಳಿದ್ರು. ಸರ್ವಾಧಿಕಾರಿ ಧೋರಣೆ ಇದು. ಈ ರೀತಿಯಾದ ಧೋರಣೆ ಇಟ್ಕೊಂಡು ಜನರ ಮೇಲೆ ಬುಲ್ಡೋಸ್ ಅಲ್ಲ. ಅವತ್ತು ಶ್ರೀರಾಮಚಂದ್ರ ಒಬ್ಬ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಮಾಡಲ್ಲ. ರೀತಿಯಾದಂತ ಮನಸ್ಥಿತಿ ಅಲ್ಲ, ಮನಸ್ಥಿತಿ. ಈಗ ನೀವು ಈ ಪ್ರೂಫ್ ತೋರಿಸ್ತಾ ಇದ್ದೀರಲ್ಲ, ಇದಕ್ಕೇನು ಉತ್ತರನೇ ಇಲ್ಲ ನಿಮ್ಮ ಹತ್ರ. ಪ್ರೂಫ್ ಇಷ್ಟೊಂದು ಹೇಳ್ತಾ ಇದೀವಿ, ಇಷ್ಟೊಂದು ಮಾತಾಡ್ತಾ ಇದೀವಿ, ದಾಖಲೆಗಳಿದೆ, ಡೂಪ್ಲಿಕೇಟ್ ಸರ್ಟಿಫಿಕೇಟ್ಸ್ ಇದೆ, ಇದಕ್ಕೇನು ಉತ್ತರ ಕೊಡ್ತಿಲ್ಲ. ಪ್ರೂಫ್ ಆಧಾರ ಕೊಟ್ಟರು ನಿರಾಧಾರ ಅಂತೀರಿ. ವಿಜಯ್ ಪ್ರಸಾದ್ ಸರ್, ಮುಂದೆ ಬರ್ತಾ ಇಂತ ಹೆಡ್ ಟ್ಯಾಕ್ಸ್ ಇರಬಾರದು ಅಂದ್ರೆ ಮೇಡಮ್ ಒಂದ್ ಸಜೆಷನ್ ನನ್ನ ಪ್ರಸಾದ್ಗೆ, ಒಂದೇ ಒಂದು ಸಜೆಷನ್ ಪಾಸಿಟಿವ್, ಪ್ಲೀಸ್ ಲಿಸನ್ ಟು ಮೀ. ಇಂಥ ಹೆಡ್ಡೇಕ್ಗಳು ಬರಬಾರ್ದು ಅಂದರೆ ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಸ್ಟೇಟ್ ಟೆಂಡರಿಂಗ್ ಅಥಾರಿಟೀಸ್ ಇದೆ. ನೀವು ಕರ್ನಾಟಕ ಸ್ಟೇಟ್ ಟೆಂಡರಿಂಗ್ ಅಥಾರಿಟೀಸ್ ಎಲ್ಲ ಕ್ರಿಯೇಟ್ ಮಾಡಿರಿ. 1 crore ಅಬವ್ ಏನೇನು ಟೆಂಡರ್ಸ್ ಇರುತ್ತೋ ಕರ್ನಾಟಕ ಸ್ಟೇಟ್ ಟೆಂಡರಿಂಗ್ ಅಥಾರಿಟಿ ಒಂದು ಸಪ್ರೇಟ್ ಬಾಡಿ ಮಾಡಿ ಕ್ರಿಯೇಟ್ ಮಾಡಿ ಅದಕ್ಕೆ ರಿಟೈರ್ಡ್ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಜಡ್ಜಸ್ನು, ಜುಡಿಷಿಯಲ್ ಪರ್ಸನ್ಸ್ನ ಹಾಕಿಬಿಟ್ಟು 1 crore ಮೋರ್ ದ್ಯಾನ್ 1 crore ಟೆಂಡರ್ಸ್ ಏನ್ಯಾರು ಇರುತ್ತೆ ಅವ್ರು ಸ್ಕ್ರೂಟಿನಿ ಮಾಡಲಿ, ಟೆಂಡರ್ಸ್ ಎಲ್ಲ ಅವರೇ ಕಾಲ್ಫರ್ ಮಾಡಲಿ, ಅವರೇ ನೋಡಲಿ, ಅವ್ರು ಎಸ್ ಅಂದ ಮೇಲೆ ನೀವು ರಿಲೀಸ್ ಮಾಡಿ. ಈ ಹೆಡ್ಡೇಕ್ಸ್ ಇರಲ್ಲ ನಿಮ್ಗೆ. ನಾಳೆ ಮಲ್ಟಿಪಲ್ ಅಲ್ಲ, ನಾಳೆ ಹೆಡ್ಡೇಕ್ಸೇ ಬರಲ್ಲ ನಿಮ್ಗೆ. ಇದೇ ಸಾಕು, ಮಲ್ಟಿಪಲ್ ಆಗುತ್ತೆ. ಇನ್ನು ಆ ಸಂಘ ಈ ಸಂಘ ಎಲ್ಲ ಎದ್ದೇಳಿ ಬರುತ್ತೆ. ಏನು ಆಗಲ್ಲ. ಔಟ್ರೈಟ್ ಸಿಂಪಲ್ ಆಗಿ ಟೆಂಡರ್ ರಿಜೆಕ್ಟ್ ಮಾಡಿ ಹೊಸ ಟೆಂಡರ್ ಕರೆದು ಹ್ಯಾಪಿ ಆಗಿರ್ರಿ ಮೇಡಮ್. ಇದೆಲ್ಲಕ್ಕಿಂತ ಯಾವ ACB ಬೇಡ, ಯಾವ ACB ಬೇಡ, DCP ಬೇಡ. ಪ್ಲೀಸ್ ಪ್ರಸಾದ ಏನೋ ಹೆಸರು ನನ್ನ ಗೊತ್ತಿಲ್ಲ, ಪ್ಲೀಸ್ ಒಂದೇ ಸಿಂಪಲ್. ಇದು ಯಾಕೆ ಸ್ಪಾರ್ಕ್ ಇದು ಮಾಡ್ಕೊಳ್ತೀರಿ? ಇಲ್ಲಿ ಏನು ಮುಳುಗೋಗಲ್ಲ, ಆಕಾಶ ಏನು ಬಿದ್ದೋಗಲ್ಲ. ಟೆಂಡರ್ ಕ್ಯಾನ್ಸಲ್ ಮಾಡ್ರಿ, ಗ್ಲೋಬಲ್ ಟೆಂಡರ್ ಕರೀರಿ, ತೆಲುಗು ಪೇಪರ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ರಿ, ಒಳ್ಳೊಳ್ಳೆ ಇನ್ನೂ ದೊಡ್ಡವರೆಲ್ಲ ಬರಲಿ, ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ಟೂಲ್ಸ್ ಸಪ್ಲೈ ಮಾಡಲಿ SC ST ಹುಡುಗರಿಗೆ. ಇನ್ನೂ ಕಡಿಮೆ ಸೇವ್ ಮಾಡಿ. ಇಲ್ಲಿ ನೀವು 5 ಕೋಟಿ ಸೇವ್. ನನಗೆ ಅದು ವಿಧಾನಸೌಧ ಮುಂದೆ ಇದು ರೋಡ್ ಕೊಟ್ಟರೆ ರೋಡ್ ಹಾಕೋಕ್ಕೆ ನಾನು 100 ಕೋಟಿಗೆ ಹಾಕಿ 50 ಕೋಟಿಗೆ ಹಾಕ್ತೀನಿ ನಾನು. ಇಲ್ಲಿ ಕ್ವಾಲಿಟಿ ನೋಡಿ. ಇನ್ನೊಂದು ಸಿಂಪಲ್ ಇಂಥವೆಲ್ಲ ಫಸ್ಟ್ ರಿಜೆಕ್ಟ್ ಇದು ಮಾಡಿ ಟೆಂಡರ್ ಅಥಾರಿಟಿ ಕ್ರಿಯೇಟ್ ಮಾಡಿ ಆರಾಮಾಗಿರ್ರಿ. ಅವಾಗ ಯಾರಿಗೂ ರಿಸ್ಕ್ ಇರಲ್ಲ. ಇದನ್ನ ನಾನೇ ಪೊಲಿಟಿಕಲ್ ಜೆಂಡಾ ಕಟ್ಕೊಂಡಿದ್ದೀನಿ, ಕಲರ್ ಹಾಕೊಂಡಿದ್ದೀನಿ. ಐ ಆಮ್ ಎನ್ NGO. ಇರಿ ಸರ್, ಒಂದ್ ನಿಮಿಷ ಅವ್ರನ್ನ ಕೇಳಿಸ್ಕೊಳ್ಳೋಣ. ಇರಿ ಸರ್, ಹೇಳಿ ವಿಜಯ್. ನನಗೇನು ಪಬ್ಲಿಸಿಟಿ ಬರ್ಬೇಕಂದಿದ್ರೆ ಅವತ್ತೇ ಬರ್ತಿದ್ದೆ. ಒಂದ್ ನಿಮಿಷ ಇರಿ ಸರ್. ಟೆಂಡರ್ ಅಥಾರಿಟಿ ಕ್ರಿಯೇಟ್ ಮಾಡ್ರಿ. ಕೇಳಿಸ್ತಿದ್ಯಾ? ಟೆಂಡರ್ ಅಥಾರಿಟಿ ಕ್ರಿಯೇಟ್ ಮಾಡಿ. ಬಹುಶಃ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಆಮೇಲೆ ಅವ್ರು ಈಗ ಅವ್ರೊಂದು ಸಜೆಷನ್ ಕೊಟ್ರು. ಏನ್ ಹೇಳ್ತೀರಿ ಅದಕ್ಕೆ? ಟೆಂಡರ್ ಪ್ರಕ್ರಿಯೆ ಹಿಂಗ್ ಮಾಡ್ಬಿಟ್ರೆ ಬಹುಶಃ ಯಾವ ಸಚಿವರಿಗೂ ಕೆಲಸನೇ ಇರಲ್ಲ ಅನ್ಸುತ್ತೆ. ಹೆಂಗೆ ಒಪ್ಕೊಳ್ತಾರ? ಏನ್ ಕತೆ? ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಅನ್ನೋದನ್ನ ತೆಗೆದುಕೊಂಡು ಬರೋದಕ್ಕೆ ಏನಾದ್ರೂ ಸಮಸ್ಯೆ ಇದೆಯಾ? ಹಾಗಾದ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಇಂಥ ಒಂದು ಪ್ರಕ್ರಿಯೆನ ಜಾರಿ ಮಾಡೋ ಚಾನ್ಸಸ್ ಇದೆಯಾ? ಕರ್ನಾಟಕ ಸ್ಟೇಟ್ ಟೆಂಡರಿಂಗ್ ಅಥಾರಿಟಿ ಕ್ರಿಯೇಟ್ ಮಾಡಿ 1 ಕೋಟಿ ಅಬೌವ್ ಟೆಂಡರ್ ಸಿಗಲ್ಲ. ಹೇಳಿ ಅಹಮದ್ ಸರ್, ಹೇಳಿ. ಕೇಳಿಸ್ತಾ ಇಲ್ವಾ? ಕೇಳ್ತಾ ಇದೆ ಮೇಡಮ್, ಬಹಳ ಫೀಬಲ್ ಆಗಿದೆ ಮೇಡಮ್. ಓಕೆ, ಅಲ್ಲ ನಿಮ್ ವಾಯ್ಸ್ ಕೇಳ್ತಾ ಇದೆ, ನೀವು ಹೇಳ್ಬೋದು.
ಈಗ ನೋಡಿ, ಪ್ರತಿಯೊಂದು ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ರಾಜಕಾರಣ ಒಂದ್ ಕಡೆಗೆ ಇರ್ಲಿ, ಚುನಾವಣೆಯಲ್ಲಿ ಗೆಲ್ಲೋದು ಒಂದ್ ಕಡೆಗೆ ಇರ್ಲಿ, ಆದ್ರೆ ಜನ ಆ ಒಂದು ಏನು ಅವರ ಉತ್ತರದಾಯಿತ್ವದಲ್ಲಿ ರಾಜಕಾರಣ ವಾಯ್ಸ್ ಮ್ಯೂಟ್ ಹಾಗಾಗಿ ನಾವು ಯಾವುದೇ ರೀತಿಯಾದಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಮಾಡಲೇಬೇಕಾಗ್ತದೆ. ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಇವರು ಅಧಿಕಾರ ದುರುಪಯೋಗ ಮಾಡ್ತಕ್ಕಂಥದ್ದು, ತಿರ್ಗಾ ದಾಖಲೆಗಳನ್ನ ತಿರುಚತಕ್ಕಂಥ ಕೆಲಸ ಆಗ್ಬೋದು. ಹಾಗಾಗಿ ಅವ್ರು ಕೂಡಲೇ ಈಗ ಇದಕ್ಕೆ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿ, ಪಾರದರ್ಶಕವಾಗಿ ತನಿಖೆ ಮಾಡ್ಲಿ, ತನಿಖೆಯಿಂದ ಅವ್ರು ಮುಕ್ತರಾಗಿ ಬಂದಾಗ ಬರ್ಲಿ. ಈಗ ಶ್ರೀನಿವಾಸ್ ರೆಡ್ಡಿ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅಂತ ಪ್ರಶ್ನೆ ಯಾಕೆ ಬರ್ತಾ ಇದೆ? ಯಾಕೆ ಮಾಡ್ತಾ, ಅವ್ರು ತಪ್ಪು ಮಾಡಿದ್ರೆ ಅವ್ರನ್ನೂ ಕೂಡ ತನಿಖೆ ಮಾಡ್ಲಿ. ಈಗ ಅವರು ಈ ದೇಶದ ಪರವಾಗಿ ಒಬ್ಬ ಪ್ರಜೆಯಾಗಿ ಮಾಡಿರ್ತಕ್ಕಂಥದ್ದನ್ನೇ ಇವರು ನಿಮ್ಗೇನಿದೆ ಅಧಿಕಾರ ಅಂತೇಳಿ ಕೇಳ್ತಕ್ಕಂಥ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಇನ್ ಎ ಗುಡ್ ಸ್ಟೇಟ್. ಯಾಕೆ ಈ ರೀತಿ ಬಂತು? ಯಾಕೆ ನಾವು ಆಡಳಿತ ನಡೆಸ್ತಕ್ಕಂಥವ್ರು ಇದನ್ನೆಲ್ಲ ಮೀರಿದಂತ ಒಂದು ವ್ಯವಸ್ಥೆನಲ್ಲಿ ಬದುಕಬೇಕು. ಇವರು ಬೇರೆ ಆಧಾರ ಇಟ್ಟು ಪ್ರಶ್ನೆ ಮಾಡಿ ಅಂತ ಮಾಡಿದ್ದು ಅಲ್ಲ, ವಿಜಯ್ ಪ್ರಸಾದ್ ಅವರೇ, ನನ್ನ ಇಂಟ್ರೆಸ್ಟ್ ಅಂದ್ರಲ್ಲ, ವಿಜಯ್ ಅವರೇ, ನೀವು ಮಾತಾಡಿದ ರೆಕಾರ್ಡ್ ಆಗಿದೆ. ನನ್ನ ಇಂಟ್ರೆಸ್ಟ್ ಏನಂದ್ರೆ ಆವಾಗ ಬರ್ತಿದ್ದೆ ಪ್ರೆಸ್ ಕ್ಲಬ್ಗೆ. ಈಗ ಫೈನಲ್ ಆಗಿ ವಿಜಯ್ ಅವರೇ ಏನ್ ಹೇಳ್ತೀರಿ? ಇಷ್ಟೊಂದು ದಾಖಲೆಗಳಿದೆ, ಆಧಾರ ಇದೆ, ಆಧಾರ ರಹಿತವಾಗಿ ದಯವಿಟ್ಟು ಹೇಳಿ. ಯಾರೂ ಆರೋಪ ಮಾಡ್ತಿಲ್ಲ, ಆಧಾರ ರಹಿತವಾಗಿ ಆರೋಪ ಮಾಡೋರು ನಾವು ಇಲ್ಲಿ ಕರ್ಕೊಂಡು ಬಂದು ಕೂರ್ಸಲ್ಲ, ಆಯ್ತಾ? ಅದನ್ನ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಷ್ಟೆಲ್ಲ ಆಧಾರಗಳಿದೆ, ಅಟ್ಲೀಸ್ಟ್ ಒಂದು ಎನ್ಕ್ವೈರಿ ಆಗ್ಲಿ ಬಿಡಿ ಅಂತ ನೀವೇ ಹೇಳಲ್ಲ. ಸರ್ಕಾರದಿಂದ ಯಾಕೆ ಇನಿಷಿಯೇಟ್ ತಗೋಬಾರ್ದು? ಅದಕ್ಕೇನು ಹೇಳ್ತೀನಿ, ನಿಮ್ ಸ್ಟ್ಯಾಂಡ್ ಏನು ನೋಡಿ. ಓಕೆ, ಇವಾಗ ಶ್ರೀನಿವಾಸ್ ರೆಡ್ಡಿ ಅವರು ಏನೋ ಆಧಾರ ಇದೆ ಅಂತ ಹೇಳ್ತಾರೆ, ಆಯ್ತಾ? ಅವ್ರದ್ದು ಆಧಾರ ಇತ್ತು ಅಂತಂದ್ರೆ, ಅವ್ರ ಆಧಾರ ಇತ್ತು ಅಂತಂದ್ರೆ ಸರ್ಕಾರ ಕೊಡ್ಲಿ. ಕೊಟ್ಟಿದ್ದೀವಲ್ಲ, ಹೋಗಿದ್ದಾರೆ, ಆಗತ್ತೆ ಬಿಡಿ, ತನಿಖೆ ಆಗತ್ತೆ ಬಿಡಿ, ಲೆಟ್ ದೆಮ್ ಇನ್ವೆಸ್ಟಿಗೇಟ್. ಎಲ್ಲಿ ಮಾಡಿದ್ದೇ ಇಲ್ವಲ್ಲ ನನ್ನ ಪ್ರಕಾರ, ಇದ್ರ ಪ್ರಕಾರ. ಬಟ್ ಇವ್ರು ಹೇಳ್ಬೇಕು, ಸರ್ಕಾರ ಏನ್ ಹೇಳ್ತಾ ಇದ್ದಾರೆ, ಇವ್ರು ಕೊಟ್ಟಿರೋ ಆಧಾರ ರಹಿತ ಅಂತ ನಾ ಹೇಳ್ತಾ ಇದ್ದೀನಿ. ಆಧಾರ ರಹಿತ ಆಪಾದನೆ ಅಷ್ಟೇ, ಇದು ದೊಡ್ಡ ಆಪಾದನೆ. ಓಕೆ, ಫೈನ್, ಆಯ್ತು. ಈಗ ನೀವು ಹೇಳೋದೇನೋ ಏನೋ ಕ್ರಮ ತೆಗೆದುಕೊಂಡಿಲ್ಲ ಅಂದ ತಕ್ಷಣ ಆಧಾರ ರಹಿತ ಅಂತ ಹೇಳ್ತಾ ಇದ್ದೀರಿ. ಈಗ ಏನ್ ಹೇಳ್ತೀರಿ ಸರ್? ಫೈನಲ್ ನಿಮ್ಮ ಸ್ಟ್ಯಾಂಡ್ ಏನು? ಯಾವ ರೀತಿಯಾಗಿ ತೆಗೆದುಕೊಳ್ತೀರಿ ಮುಂದಿನ ದಿನಗಳಲ್ಲಿ? ಸರ್ಕಾರ ಈ ಬಗ್ಗೆ ಕೂಡಲೇ ಒಂದು ನ್ಯಾಯಾಂಗ ತನಿಖೆಗೆ ಅವರು ಒಂದು ಕಾಲ್ಫರ್ ಮಾಡಿಲ್ಲ ಅಂತ ಹೇಳಿದ್ರೆ ಉಗ್ರ ಪ್ರತಿಭಟನೆಗೆ ಇಳಿಬೇಕಾಗುತ್ತೆ ಆಮ್ ಆದ್ಮಿ ಪಕ್ಷದಿಂದ. ಜೊತೆಗೆ ನಮ್ಮ ದಲಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಈ ವಿಚಾರದಲ್ಲಿ ಇದು ಅಕ್ಷಮ್ಯವಾದಂತಹ ಒಳ್ಳೆ ಆಪಾದನೆಯಿಂದ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ನೀವು ಅಕ್ಷಮ್ಯ ಅಪರಾಧ ಇದು. ಈ ಕೂಡಲೇ ಅಶ್ವತ್ಥ ನಾರಾಯಣ ಅವ್ರನ್ನ ನೀವು ಸಂಪುಟದಿಂದ ವಜಾಗೊಳಿಸ್ಬೇಕು ಅಂತ ನಾವು ಈ ವೇದಿಕೆಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಮತ್ತು ನ್ಯಾಯಾಂಗ ತನಿಖೆಗೆ ಆಗ್ರಹ ಪಡಿಸ್ತಾ ಇದ್ದೀವಿ. ನಿಮ್ಮ ಮುಂದಿನ ಹೋರಾಟ ಹೇಗೆ? ನನ್ನ ಮುಂದಿನ ಹೋರಾಟ ಏನಲ್ಲಮ್ಮ, ಆಲ್ರೆಡಿ ನಾನು ಹೋರಾಟ ಶುರು ಮಾಡಿಕೊಂಡು ಡಿಸೆಂಬರ್ 21 ಮಾಡಿದೆ. ನನ್ನ ಮುಂದಿನ ಹೋರಾಟ ಏನೂ ಇಲ್ಲ. ನನಗೆ ವರ್ಕ್ ಆರ್ಡರ್ ಕಾಪಿ, ಟೆಂಡರ್ ಅವಾರ್ಡ್ ಡಾಕ್ಯುಮೆಂಟ್ ಅವರು ಸರ್ಟಿಫೈಡ್ ಕಾಪಿ ಒಂದು ಕೊಟ್ಟರೆ, ಆಲ್ರೆಡಿ 1.5 ತಿಂಗಳಾಗಿದೆ ರಿಟ್ ಪಿಟಿಷನ್ ಹಾಕೊಂಡು ಹೈಕೋರ್ಟಲ್ಲಿ. ಆ ರಿಟ್ ಪಿಟಿಷನ್ ನಂಬರನ್ನು ಹೇಳ್ತೀನಿ ನಮ್ಮ ಇವ್ರಿಗೆ, ಪಾಪ ಅವ್ರು ಯಾರೋ ಇಂಟ್ರೆಸ್ಟ್ ಹೇಳ್ತಾ ಇದ್ರು. ಈಗ ನಿಮ್ಮ ಮುಂದಿನ ಇದು ಹೈಕೋರ್ಟ್ ಅಲ್ಲಿ ಆಲ್ರೆಡಿ ಇದೆ, ಅದನ್ನ ನೀವು ಫೈಟ್ ಮಾಡ್ತೀರಿ ಲೀಗಲ್ ಆಗಿ. ನಾನು ಇನ್ನೊಂದು ಇಲ್ಲ, ಥ್ಯಾಂಕ್ ಯು ವಿಜಯ್ ಅವರೇ. ಶ್ರೀನಿವಾಸ್ ಅವರೇ, ನಿಮಗೂ ಕೂಡ ಧನ್ಯವಾದಗಳು, ಮೂರೂ ಜನಕ್ಕೂ ಕೂಡ. ಎಸ್ ವೀಕ್ಷಕರೇ, ನಿಜಕ್ಕೂ ಆರೋಪ ಮಾಡ್ತಾ ಇದ್ದಾರೆ, ಆಧಾರಗಳು ಕೂಡ ಕೊಡ್ತಾ ಇದ್ದಾರೆ. ಸೊ ಆದ್ರೆ ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತಹ ಪೂರಕ ದಾಖಲೆಗಳು ಇದ್ರೂ ಕೂಡ ಸರ್ಕಾರ ಏನಾದ್ರು ಕ್ರಮ ತೆಗೆದುಕೊಳ್ಳುತ್ತಾ? ಸೊ ಸಚಿವರ ವಿರುದ್ಧವಾಗಿ ಏನ್ ಕ್ರಮ ಆಗತ್ತೆ, ಇದೆಲ್ಲವನ್ನೂ ಕೂಡ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.